ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಸುಧೀಂದ್ರ ತೀರ್ಥರು ಸನ್ಯಾಸ ಕೊಡ್ಬೇಕಾದ್ರೆ ಒಂದು ಶ್ಲೋಕ ಹೇಳ್ತಾರೆ, ನಿನಗೆ ರಾಘವೇಂದ್ರ ಅಂತ ಹೆಸರಿಟ್ಟಿದ್ದೀನಪ್ಪ ಅಂತ, ನಿಮ್ಗೆ ಇಂತಿಂಥ ಗುಣಗಳು ಬರ್ಲಿ ಅಂತ ಹೇಳ್ಬೇಕಾದ್ರೆ ತಪಸ್ಸು, ಸನ್ಯಾಸಿಗಳಿಗೆ ಬೇಕಾದ್ದೇನು? ತಪಸ್ಸು ಬೇಕು, ಕೀರ್ತಿ ಬೇಕು, ವಾದಗಳನ್ನ ಮಾಡಿ ವಾಕ್ಯಾರ್ಥಗಳನ್ನು ಮಾಡಿ ಸೋಲಿಸ್ಬೇಕು. ಸರಿ, ವಾಕ್ಯಾರ್ಥ ಮಾಡಿ ಸೋಲಿಸ್ಬೇಕು ಅದು ಏನಿರ್ಬೇಕು? ವಿದ್ಯೆ ಇರ್ಬೇಕು. 3 ಇರ್ಬೇಕಂತೆ. 3 ಜನ ಸ್ವಾಮಿಗಳಿಂದ ನಿಮಗೆ 3 ಬರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಹೇಗೆ? ಶ್ರೀ ಸುರೇಂದ್ರ ವದಯಂ ತಪಸ್ಯಯ. ತಪಸ್ಸಿರ್ಬೇಕು. ತಪಸ್ಸು ಹೇಗಿರ್ಬೇಕು ಅಂದ್ರೆ ಸುರೇಂದ್ರ ತೀರ್ಥರು ಮಾಡಿದಂತೆ ತಪಸ್ಸನ್ನ ಮಾಡಬೇಕು. ನಮಗ್ ಸುರೇಂದ್ರ ತೀರ್ಥರು ಹೆಂಗ್ ತಪಸ್ ಮಾಡಿದ್ರು ಅಂತ ನಮಗ್ ಗೊತ್ತೇ ಇಲ್ಲ. ಅವ್ರ ತಪಸ್ಸೇನು ಅಂದ್ರೆ 3 ಸಲ ಸಮಗ್ರ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದ್ದಾರೆ ಮಹಾನುಭಾವರು. ಸಮಗ್ರ ಭಾರತ ದೇಶ ತಿರುಗಿಬಿಟ್ರು 3 ಸಲ ಉಪವಾಸ ಇದ್ದು. ಯಶ್ಚಕಾರ ಉಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ. ಬರೀ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ತಗೊಂಡು ದೇಶ ಸಂಚಾರ. ಯಾವ ಕಲ್ಪನೆ ಮಾಡ್ಕೊಳಕ್ಕಾಗತ್ತ? ನಮ್ ಕೈಯಲ್ಲಿ ಕಲ್ಪನೆ ಮಾಡ್ಕೊಳಕ್ಕಾಗತ್ತ ಇದನ್ನ? 3 ಸಲ, ಅದು ಒಂದೊಂದ್ ಸಲ ಅಲ್ಲ. ಅಂದ್ರೆ ಎಷ್ಟು ವರ್ಷ ಆಗತ್ತೆ? ಒಂದು ಸಲ ಯಾತ್ರೆ ಮಾಡ್ಬೇಕು ಅಂದ್ರೆ 10 ವರ್ಷ ಬೇಕು ಮಿನಿಮಮ್. ಆ ತರ 30 ವರ್ಷ, ನಮ್ಮ ಲೆಕ್ಕಕ್ಕೆ 30 ವರ್ಷ, 50 ವರ್ಷ ಆಗಿರ್ಬೋದು ಶುದ್ಧ ಉಪವಾಸದಲ್ಲಿದ್ದು ಆ ತಪಸ್ಸು ನಿಮಗೆ ಬರ್ಲಿ. ಅದಾದ್ಮೇಲೆ ಸುರೇಂದ್ರ ತೀರ್ಥರ ಶಿಷ್ಯರಾಗಿ ಬಂದವ್ರು ಯಾರು? ವಿಜಯೇಂದ್ರ ಸ್ವಾಮಿಗಳು. ವಿಜಯೇಂದ್ರ ಸ್ವಾಮಿಗಳದ್ದು ಕೀರ್ತಿ ಏನಿದೆ ಅಂದ್ರೆ ಅವರಷ್ಟು ಕೀರ್ತಿ ಇನ್ಯಾರ್ಯಾರಿಗೂ ಇಲ್ಲ. ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ. ನೀವೇನಾದ್ರೂ ಕುಂಭಕೋಣಕ್ಕೆ ವಿಜಯೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಬೇಕು ಅಂತ ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ಅಲ್ಲಿ ಬರೋ ಭಕ್ತರನ್ನ ನೋಡ್ಬಿಟ್ರೆ ಶಾಕ್ ಆಗೋದು ನಮ್ಗೆ. ಯಾರ್ಯಾರೋ ಬರ್ತಾರಲ್ಲಪ್ಪ, ಏನ್ ಕತೆ? ಬೆಳ್ಳಿ ಬಂಗಾರದ ಅಂಗಡಿ ಎಲ್ಲ ಹೋಗ್ಲಿ ರೀ, ಬೆಳ್ಳಿ ಬಂಗಾರದ ಅಂಗಡಿ ಅವ್ರು ಹೋಗ್ಲಿ. ಅಲ್ಲೆಲ್ಲೋ ರಾಜಸ್ಥಾನದಿಂದ ಒಂದು 50-60 ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ಮೈಗ್ರೇಟ್ ಆಗಿದೆ. ಎಲ್ಲಿಗೆ? ಕುಂಭಕೋಣಕ್ಕೆ. ವ್ಯಾಸರಾಜ ಮಠ ಅಲ್ಲಿದೆ, ಭಾಷದೀಪಿಕಾಚಾರ ಸನ್ನಿಧಾನ. ಭಾಷದೀಪಿಕಾಚಾರ ಸನ್ನಿಧಾನದ ಎದುರುಗಡೆನೆ ಅವ್ರ ಮನೆ. ಒಂದು 300 ಅಗಲ 300 ಉದ್ದ ಮನೆ ಅವ್ರದ್ದು. ಬಂದಾಗ ಒಂದು ಚಿಕ್ಕ ಜಾಗ ಇರ್ಲಿವಂತೆ. ಅಲ್ಲಿ ಬಂದಾಗ ಅವ್ರು ಹೇಳಿದ್ರಂತೆ, ಲೋಕಲ್ ಬಂದಿದ್ದೀರಪ್ಪ ನೀವು, ನಿಮ್ ದೇವ್ರನ್ನ ಪೂಜೆ ಮಾಡಿ, ದೀಂದ್ರ ಸನ್ನಿಧಾನ ಇದೆ, ನಿತ್ಯ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಇನ್ನೇನು ಮಾಡ್ಲಿಲ್ಲ. ಅವ್ರಿಗೇನ್ ಜನ್ವಾರ ಇಲ್ಲ, ನಿಮ್ ಪ್ರಶ್ನೆಗೆ ಉತ್ತರ, ಸ್ನಾನ ಸಂಧ್ಯಾವನ್ನ ಇಲ್ಲ, ಏನಿಲ್ಲ ಅವ್ರಿಗೆ. ಯಾಕೆ? ಉಪನಯನ ಇಲ್ಲ ಅವ್ರಿಗೆ. ಸೀದಾ ಹೋದ್ರು ಗುರುಗಳಿಗೆ. ಪ್ರತಿನಿತ್ಯ ಹಳೇ ಮಠ ವಿಜಯೇಂದ್ರದ್ದು, ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ. ಇವತ್ತು ಕುಂಭಕೋಣದಲ್ಲಿ ಫಸ್ಟ್ ಬಿಸ್ನೆಸ್ ಮ್ಯಾನ್ ಅವ್ರ ಮನೆ. ಅವ್ರ ಎಲ್ಲದಕ್ಕೂ ವಿಜಯೇಂದ್ರ ಅಸೋಸಿಯೇಟ್ಸ್, ವಿಜಯೇಂದ್ರ ನಿಲಯ, ವಿಜಯೇಂದ್ರ ಗೃಹ. ವಿಜಯೇಂದ್ರರು ಅಂದ್ರೆ ಹಾಗೆ ಕೀರ್ತಿ. ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ. ನಮ್ಮ ಶಿಷ್ಯರಿಗೆ ಕೀರ್ತಿ ಹೇಗೆ ಬರ್ಲಿ ಅಂದ್ರೆ ವಿಜಯೇಂದ್ರ ತೀರ್ಥರಂತೆ ಕೀರ್ತಿ ಬರ್ಲಿ. ಆಮೇಲೆ ವಾಕ್ಯಾರ್ಥ ಮಾಡಿದ್ದು, ಪಂಡಿತರನ್ನು ಸೋಲಿಸಿದ್ದು ನಮ್ಮಂತೆ ಸುಧೀಂದ್ರ ತೀರ್ಥರಂತೆ ವಾಕ್ಯಾರ್ಥ ಮಾಡುವ ಸಾಮರ್ಥ್ಯ ಬರ್ಲಿ. ರಾಘವೇಂದ್ರ ಯತಿರಾಟ್ ಸಮೇತತಾಂ ಅಂತ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಯಾವುದನ್ನು ಹೇಳಿದ್ದಾರೆ? ಕೀರ್ತಿ ಅನ್ನೋ ಪದ ಕೊಟ್ಟಿದ್ದಾರೆ. ಕೀರ್ತಿಗೆ ಅನ್ವರ್ಥಕವಾದ ನಾಮ. ಯಾರಂತೆ ಕೀರ್ತಿ ಇರಬೇಕು ಅಂದ್ರೆ ವಿಜಯೇಂದ್ರ ತೀರ್ಥರಂತೆ ಕೀರ್ತಿ ಇರಬೇಕು. ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ಅವನ ಸಿಗ್ನೇಚರ್ ಅದು. ವಿಜಯೇಂದ್ರ ಸ್ವಾಮಿಗಳವರು ಮಾಡಿದ ಹಾಗೆ ಬೇರೆಯವರಿಗೆ ಮಾಡ್ಲಿಕ್ಕಾಗೋದಿಲ್ಲ ಅನ್ನೋದು ಒಂದು ಅವರಿಗೆ. ಶ್ರುತ್ಯರ್ಥ ಸಾರ ಅಂತ ಒಂದು ಗ್ರಂಥ. ಈ ಗ್ರಂಥಕ್ಕೆ ಪ್ರವೇಶ ಮಾಡೋಕ್ಕಿಂತ ಮೊದಲು ಹೇಳ್ಬಿಡ್ತೀನಿ, ಶ್ರುತ್ಯರ್ಥ ಸಾರ ಅಂತ ಒಂದು ಗ್ರಂಥ. ಎಲ್ಲ ವೇದಗಳ ಅರ್ಥಕ್ಕೊಂದು ಸಾರ. ಆ ಗ್ರಂಥವನ್ನ ಬರೆದಿದ್ದಾರೆ ಮಹಾನುಭಾವರು. ಎಲ್ಲೆಲ್ಲಿಂದ ತೆಗಿತಾರೆ, ಕೋಟ್ ಮಾಡ್ತಾರೆ ಗ್ರಂಥಗಳನ್ನ. ಅದ್ರಲ್ಲಿ ಇವತ್ತು ಅದನ್ನ ಗೂಗಲ್ ಸರ್ಚ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಗ್ರಂಥಗಳು. ಕಲ್ಪನೆಗೂ ಬರಲ್ಲ. ಆ ಎಲ್ಲ ಗ್ರಂಥಗಳನ್ನು ತೆಗೆದು 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 ಹಾಕಿಡ್ತಾನೆ. ಎಲ್ಲಿಂದ ಬಂತದು? ಅಲ್ಲಿಂದ ಬಂದ ಕೀರ್ತಿ ಅದು. ಆ ಕೀರ್ತಿ ಕಾರಣ ಏನು ಅಂದ್ರೆ ಅಧ್ಯಯನ. ವಿಜಯೇಂದ್ರ ಸ್ವಾಮಿಗಳನ್ನ ನಾವು ಹೊಗಳೋದು ಯಾಕೆ ಅಂತಂದ್ರೆ ಪ್ರತಿಮೆಗೆ ಎತ್ತುಬಿಟ್ರು. ನಾನು ಹೇಳಿದ್ನಲ್ಲ, ವೇಶ್ಯೆ ಕಾಮತೃಷೆ. ಕೇವಲ ಒಂದು ರಾಮದೇವರಿಗೆ ಪೂಜೆ ಮಾಡಿದ ಹೂವನ್ನ ಸ್ಪರ್ಶ ಮಾಡಿದ್ದಕ್ಕೆ ಅಲೌಕಿಕ ಆನಂದ ಕೊಟ್ಟು ಬಿಟ್ರು. ದೊಡ್ಡದಲ್ವೇ ಅಲ್ಲ ಅವರಿಗೆಲ್ಲ. ಅವರಿಗೆ ಕೀರ್ತಿ ಬಂದಿದ್ದು ಯಾವುದರಿಂದ ಅಂದ್ರೆ
ವಿದ್ಯೆಯಿಂದ. ನಮಗ್ ಕೀರ್ತಿ ಬರೋದು, ಅದಕ್ಕೆ ಹೇಳಿದ್ದು ದುಡ್ಡಿಂದ ಬರುವ ಕೀರ್ತಿ ದುಡ್ಡು ಖಾಲಿ ಆಗೋ ತನಕ ಅಷ್ಟೇ. ವಿದ್ಯೆಯಿಂದ ಬರೋ ಕೀರ್ತಿ ಜನರೇಷನ್ಸ್ ಟು ಜನರೇಷನ್. ನಾವು ಸತ್ತು 200 ವರ್ಷ ಆದ್ರೂ ಕೂಡ ಅಂಥ ವಿದ್ಯಾವಂತರು ಇದ್ರು ಕಣ್ರಿ. ಅವ್ರು ಬರದ ಪುಸ್ತಕ ಇತ್ತು ಕಣ್ರಿ. ಇವತ್ತು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಹೇಳ್ತೀವೋ ಹೇಳಲ್ವ ನಾವು? ವಿಜಯೇಂದ್ರ ತೀರ್ಥರಂತ ಕೀರ್ತಿ ಯಾಕೆ ಬಂತವರಿಗೆ ಅಂದ್ರೆ ವಿದ್ಯೆಯಿಂದ. ಹೇಗೆ ಅಧ್ಯಯನ ಮಾಡಿದ್ದಾರೆ ಅವರು. ಸೇತುಮಾಧವ ಸೂರಿಗಳು ಹೇಳ್ತಾರೆ, ನವಕೃತ್ವೋ ನ್ಯಾಯ ಸುಧಾಂ ವ್ಯಾಸತೀರ್ಥ ಪಯೋನಿದೇಹೇ ಉದ್ಧೃತ್ಯ ಪೀತವಂತಂ. ಸಮಗ್ರ ಶ್ರೀಮನ್ ನ್ಯಾಯ ಸುಧಾ ಗ್ರಂಥವನ್ನ 9 ಸಲ ಪಾಠ ಮಾಡಿಸ್ಕೊಂಡಿದ್ದಾರಂತೆ. ನಮ್ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ, ನಮಗದನ್ನ ಊಹೆ ಅಂತ ಮಾಡಕ್ಕಾಗಲ್ಲ. ನಮ್ಗೆ ಒಂದು ಸಲ ನ್ಯಾಯ ಸುಧಾವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಒಂದು ಸಲ ನ್ಯಾಯ ಸುಧಾ ಅಧ್ಯಯನ ಮಾಡಬೇಕು ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಎಷ್ಟು ವ್ಯಾಕರಣ, ತರ್ಕ, ಮೀಮಾಂಸಗಳು, ಇತರ ಮತಗಳ ಗ್ರಂಥಗಳ ಅಧ್ಯಯನವನ್ನ ಎಷ್ಟು ಮಾಡ್ಬೇಕಾಗತ್ತೆ. ಒಂದು 2-3 ವರ್ಷ ಸುಧಾ ಪಾಠ ಮಾಡಿಸ್ಕೊಂಡ್ರೆ, ಒಂದು ಸಲ ಸುಧಾ ಮಂಗಳ ಆಗ್ಬಿಟ್ರೆ ಲೈಫ್ ಲಾಂಗ್ ನಾವು ಸುಧಾ ಪಂಡಿತ ಅಂತ ಮರಿತಾ ಇರ್ತೀವಿ. ನಮಸ್ಕಾರ ಮಾಡೋದೇನು ಏನು ಓ ಅಂತ. ಬರೀ 2 ವರ್ಷ ಪಾಠ ಅಷ್ಟೇ, ಪೂರ್ತಿ ಓದುದ್ವಾ? ಅಭ್ಯಾಸ ಅದನ್ನ ಇಟ್ಕೊಂಡ್ರೆ ತಲೆ ಒಳಗೆ ಕೂತಿರುತ್ತೆ. ನಂಗೆ ಮಂಗಳ 10 ವರ್ಷ ಆಯ್ತು, ಸುಧಾ ಮಂಗಳ ಆಗಿದೆ, ಪುಸ್ತಕನೇ ತೆಗಿಲಿಲ್ಲ, ಅಲ್ಲೇ ಮರ್ತೋಗ್ತಾ ಇರುತ್ತೆ. ಹಾಗಿರ್ಬೇಕಾದ್ರೆ ನ್ಯಾಯ ಸುಧಾ ಗ್ರಂಥವನ್ನ ಪೂರ್ಣವಾಗಿ 9 ಸಲ ಪಾಠ ಕೇಳಿದ್ದಾರೆ ವ್ಯಾಸರಾಜರ ಹತ್ರ. ಇಡೀ ಸರ್ವಮೂಲ ಗ್ರಂಥವನ್ನ ಷಡ್ವಾರಂ ವ್ಯಾಸರಾಜೇಂದ್ರ ಮುಖಾಚ್ಯುತ್ವ ಸಮಂತತಃ ಮಧ್ವ ಶಾಸ್ತ್ರಾರ್ಥ ಸಾರಂತೂ ವ್ಯಾಚಕ್ಷಾಣಂ ನಿಜಾನ್ ಪ್ರತಿ. 6 ಸಲ ಪೂರ್ಣವಾಗಿ ಸರ್ವಮೂಲ ಗ್ರಂಥಗಳನ್ನ ಪಾಠ ಮಾಡಿಸ್ಕೊಂಡಿದ್ದಾರೆ. ಸರ್ವಮೂಲ ಗ್ರಂಥಗಳಲ್ಲಿ ಆಚಾರ್ಯರು ಅಂದ್ರೆ ವ್ಯಾಸರಾಜರ ಪಾಠ, ವಿಜಯೇಂದ್ರ ಶಿಷ್ಯರು. ನಮಗದನ್ನ ಇಷ್ಟೇ ಹೇಳ್ಬೋದು ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಒಂದು ವೇದ ಮಂತ್ರಗಳನ್ನ ಆಚಾರ್ಯರು ಕೊಟೇಶನ್ ಮಾಡ್ತಾರೆ ಅಂದ್ರೆ ಎಲ್ಲಿಂದ ಬಂತು ಅಂತ ಪುಸ್ತಕ ತೆಗಿಬೇಕಂತೆ. ಅದರ ಹಿಂದೆ, ಅದಕ್ಕೆ ಹೇಳಿ ವಿಜಯೇಂದ್ರ ಪಾಠ ಹೇಗೆ ಅಂದ್ರೆ ಅದರ ಹಿಂದಿನ ವಾಕ್ಯ, ಅದರ ಮುಂದಿನ ವಾಕ್ಯ ಎರಡೂ ಕೋಟ್ ಮಾಡೇ ಮುಂದುವರಿಯೋದು ಮಹಾನುಭಾವರು. ಆದ್ದರಿಂದ ಆ ಪಾಂಡಿತ್ಯ ಬೆಂಕಿ ಮುಚ್ಚಿಡಕ್ ಆಗೋದೇ ಇಲ್ಲ, ಕಿಡಿಯಾಗಿ ಹೊರಗೆ ಬರ್ತಾ ಇರುತ್ತೆ. ಆ ಕಿಡಿಯಾಗಿ ಹೊರಗೆ ಬಂದಿದ್ದು ಯಾವುದು ಅಂತಂದ್ರೆ, ನಾವು ನೆನ್ನೆ ಅನುಸಂಧಾನ ಮಾಡ್ಕೊಂಡ್ವಲ್ಲ ಯಾವ ಗ್ರಂಥ ಪ್ರವಚನ ಮಾಡಬೇಕು ಅಂತ, ಶೈವ ಸರ್ವಸ್ವ ಖಂಡನಂ. ಏನಪ್ಪಾ ಖಂಡನೆ ಮಾಡ್ಬಿಟ್ರ ವಿಜಯೇಂದ್ರ ಸ್ವಾಮಿಗಳು ಅಂತಂದ್ರೆ, ಏನಿಲ್ಲ, ಖಂಡನೆ ಮಾಡಿದ್ದು ಅಂದ್ರೆ ಏನು, ಸರಿಯಾದ ದಾರಿಗೆ ಬಂದ್ರಪ್ಪ ಅಂತ ಹೇಳಿದ್ದ ಅಷ್ಟೇ ಅವ್ರಿಗೆ. ಅವ್ರನ್ನ ತುಳಿದು ಹಾಕ್ಬಿಟ್ರು, ಬಿಸಾಕ್ಬಿಟ್ರು, ಮತ್ತೆ ಹೇಳ್ದೇನೋ ತರ ಮಾಡ್ಬಿಟ್ರು ಅಲ್ಲ. ಒಳ್ಳೆ ದಾರಿಗೆ ಬನ್ರಿ, ನೀವು ಯೋಗ್ಯರಿದ್ದೀರಿ, ಒಳ್ಳೆ ವಂಶಗಳಲ್ಲಿ ಹುಟ್ಟಿದ್ದೀರಿ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀರಿ, ಯಾವ್ಯಾವ್ದೋ ದಾರಿಯಲ್ಲಿ ಹೋಗಿ ಯಾಕೆ ಹಾಳಾಗ್ತೀರಿ, ಯೋಗ್ಯವಾದ ದಾರಿಗೆ ಬನ್ರಿ. ಬಾಯ್ ಬಿಟ್ಟು ಹೇಳ್ತಾರೆ ಗ್ರಂಥಗಳಲ್ಲಿ, ಯೋಗ್ಯವಾದ ಮಾರ್ಗಕ್ಕೆ ಬಂದ್ರಪ್ಪ, ನಿಮ್ಮನ್ನ ಖಂಡನೆ ಮಾಡಿ ನನಗೇನಾಗ್ಬೇಕಾಗಿದೆ, ನಿಮಗೆ ಸ್ವರ್ಗವೋ ನರಕವೋ ಅಂಧಂತಮಸ್ಸೋ ಮೋಕ್ಷವೋ ನಿರ್ಣಯ ಆಗೋಗಿದೆ, ಸದ್ವಂಶದಲ್ಲಿ ಹುಟ್ಟಿದ್ದಕ್ಕಾದ್ರೂ ಕೂಡ ಶಾಸ್ತ್ರಾಧ್ಯಯನ ಮಾಡ್ರಿ ನೀವು ಅಂತ ವಿಜಯೇಂದ್ರ ಕಳಕಳಿಯಿಂದ ಹೇಳ್ತಾರೆ ಗ್ರಂಥಗಳಲ್ಲಿ. ಅದಿಲ್ಲ, ಬರೇ ನಾವು ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಏನೋ ಸಂಧ್ಯಾ ವಂದನೆ ಪೂಜೆ ನಾಟಕ ಮಾಡ್ತೀವಿ ಅಂದ್ರೆ ಇನ್ನೊಮ್ಮೆ ಈ ಜನ್ಮ ದೇವರು ಖಂಡಿತವಾಗ್ಲೂ ಕೊಡಲ್ಲ. ಏನೋ ನಮ್ಗೆ ಅರ್ಥ ಆಗಲ್ಲ ರೀ, ನಮ್ದೆಲ್ಲ ಈ ಜನ್ಮಕ್ಕೆ ಅಷ್ಟೇ ರೀ, ಚಾನ್ಸೇ ಇಲ್ಲ. ನನ್ನ ಹತ್ರ ಎಷ್ಟೋ ಜನ ನ್ಯಾಯಾಮೃತ ಗ್ರಂಥಕ್ಕೆ ಪಾಠಕ್ಕೆ ಬರ್ತಾರೆ, 94 ವರ್ಷ. ಎಷ್ಟು ಹೇಳಿ? 94 ವರ್ಷ. 4th ಸ್ಟೇಜ್ ಕ್ಯಾನ್ಸರ್ ಇದೆ ಒಬ್ರಿಗೆ, 4th ಸ್ಟೇಜ್ ಕ್ಯಾನ್ಸರ್ ಇದೆ. ನ್ಯಾಯಸುಧಾ ಜಿಜ್ಞಾಸಾಧಿಕರಣ ಪಾಠ ಆಗ್ತಾ ಇದೆ ಅವ್ರಿಗೆ 3 ವರ್ಷದಿಂದ. ಯಾವಾಗ ಸಾಯ್ತಾರೆ ಗೊತ್ತಿಲ್ಲ. 4th ಸ್ಟೇಜ್ ಕರಳು ಕ್ಯಾನ್ಸರ್ ಇರುವಂತವ್ರು ಪಾಠ ಕೇಳ್ತಾರೆ. 90-95 ವರ್ಷದ ಮುದುಕರು ನ್ಯಾಯಾಮೃತ ಗ್ರಂಥ ಪಾಠ ಕೇಳ್ತಾರೆ. ಭಾಗವತ ತಾತ್ಪರ್ಯ ಗ್ರಂಥಗಳನ್ನ ವಯಸ್ಸಾದವ್ರು ಕೇಳ್ತಾರೆ. ಶಾಸ್ತ್ರ ಅಧ್ಯಯನಕ್ಕೆ ವಯಸ್ಸಿನ ಭೇದ ಇಲ್ಲ, ನಂಗೆ ಅರ್ಥ ಆಗಲ್ಲ ಅಂತ ಇಲ್ಲ. ನಮ್ಮ ಯೋಗ್ಯತೆಗೆ ಅನುಗುಣವಾದ ಒಂದು ಗ್ರಂಥವನ್ನ ಗುರುಗಳಲ್ಲಿ ಇಟ್ಕೊಂಡು ಪಾಠ ಮಾಡಿ ಅಂತ ಕೇಳಿದ್ರೆ ಸ್ವಲ್ಪ ಆದ್ರೂ ಅರ್ಥ ಆಗೇ ಆಗುತ್ತೆ. ನಮ್ ಹಿರಿಯರ ಪುಣ್ಯದಿಂದ ಪ್ರಯತ್ನ ಮಾಡ್ಬೇಕಾದವ್ರು ಯಾರು ಜವಾಬ್ದಾರಿ ಇಲ್ಲ. ನಾಟಕ ಮಾಡ್ಕೊಂಡೇ ಸಾಯ್ತೀನಿ ನಾನು ಅಂತಂದ್ರೆ ಅವ್ರನ್ನ ದೇವರು ಉದ್ಧಾರ ಮಾಡಲ್ಲ. ನನ್ ಜೀವನ ಇಷ್ಟೇ ಅಂತ ಕೂತ್ರೆ ದೇವ್ರು ಖಂಡಿತ ಪ್ರಯತ್ನನೇ ಮಾಡಿದ್ವಲ್ಲ ಅಧ್ಯಯನ ಮಾಡಕ್ಕೆ, ನಾನೇನ್ ಮಾಡ್ಲಿ ನಿಂಗೆ. ಆ ಪ್ರಯತ್ನಕ್ಕೆ ಅನುಕೂಲವಾಗುವಂತೆ ನ್ಯಾಯ ಸುಧಾಕ್ಕೆ ಬಿಂದು ಅಂತ ವ್ಯಾಖ್ಯಾನ ಮಾಡಿದ ವಿಜಯೇಂದ್ರರು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋದ್ವಿ. ಇವಾಗ ದೇವರಾಂಧ್ರಗ ದೇವಸ್ಥಾನಕ್ಕೆ ಹೋದ್ವಿ, ಬರೀ ದೇವ್ರು ನೋಡ್ಲಿಲ್ಲ, ಗೋಪುರ ನೋಡ್ತಾ ನಿಂತ್ವಿ. ನಮ್ ದಶಾವತಾರ ಅಂದ್ರೆ ಬುದ್ಧ ಅಂತ ಒಂದು ಗೊತ್ತು ನಮ್ಗೆ. ಅಲ್ಲಿ ಬುದ್ಧ ಇಲ್ವೇ ಅಲ್ಲ, ಬಲರಾಮನ್ ಹಾಕಿ ಕೂಡಿಸಿದ್ದಾರೆ. ಜಿಜ್ಞಾಸೆ ಬರುತ್ತೋ ಬರಲ್ವ ನಮ್ಗೆ? ಅಲ್ಲ, ಈ ದೇವಸ್ಥಾನಕ್ಕೆ ಹೋದ್ರೆ ಬುದ್ಧನ್ ಹಾಕಿದ್ದಾರೆ, ಈ ದೇವಸ್ಥಾನಕ್ಕೆ ಹೋದ್ರೆ ಬಲರಾಮನ್ ಹಾಕಿದ್ದಾರೆ, ಯಾಕಿದು? ಅದೇ ಜಿಜ್ಞಾಸೆ.
ಆ ಜಿಜ್ಞಾಸೆ ಬಂದಾಗ ಉತ್ತರ ಕೊಡ್ಲಿಕ್ಕೆ ಇಷ್ಟು ಗ್ರಂಥ ವಿಜಯೇಂದ್ರಿಗೆ ಏನು ಬೇಕು? ಅವ್ರಿಗೆ ಯಾಕೆ ನಾನು ನ್ಯಾಯಾಮೃತ ವ್ಯಾಖ್ಯಾನ ಮಾಡ್ತೀನಿ, ಸುಧಾ ವ್ಯಾಖ್ಯಾನ ಮಾಡ್ತೀನಿ, ಇಷ್ಟ ಇದ್ರೆ ಹೋದು ಮನೆಗೆ ಹೋಗು ಅಂತ ಹೇಳಿದೆ. ನಮ್ಮಂಥವರನ್ನ ಉದ್ಧಾರ ಮಾಡಬೇಕು ಅಂತ ಈ ಪುರಾಣದ ಕಥೆಯನ್ನ ಕೋಟ್ ಮಾಡಿ ನಿರ್ಣಯ ಮಾಡುವಂತ ಹಣೆ ಬರಕ್ಕೆ ಅವ್ರು ಯಾಕೆ ಹೋಗ್ಬೇಕಾಗಿತ್ತು ಅಂದ್ರೆ, ಎಲ್ಲರಿಗೂ ಒಂದೇ ಲೆವೆಲ್ ತಾರತಮ್ಯ ಜ್ಞಾನ ಇರಲ್ಲ, ಅವರವರ ಯೋಗ್ಯತೆ ಬೇರೆ ಇರುತ್ತೆ, ಅವ್ರಿಗೆ ಅರ್ಥ ಆಗೋ ತರ ಹೇಳಿ ಎತ್ಕೊಂಡ್ಬರ್ಬೇಕು ನಾನು ಅಂತ ವಿಜಯೇಂದ್ರರು ಆ ಗ್ರಂಥವನ್ನ ಬರೀತಾರೆ. ಶೈವ ಸರ್ವಸ್ವಂ ಅಂತ ಹೇಳಿ ಒಂದು ಗ್ರಂಥ. ಹೇಳಿದ್ನಲ್ಲ, ಶೈವರು ಅಂತ ಒಬ್ಬರಿದ್ದಾರೆ, ಅವರ ಮೇಲೆ ವೀರಶೈವರು ಅಂತ ಒಬ್ಬರಿದ್ದಾರೆ. ಶೈವರ ವೈಭವ ಶಿವ ಪರಿವಾರವನ್ನ ಪೂಜೆ ಮಾಡುವುದು, ವೀರಶೈವರ ವೈಭವ ಶಿವನೊಬ್ಬನೇ. ಆ ಶಿವನೊಬ್ಬನೇ ಅಂತಂದ್ರೆ ಯಾವ ಶಿವ? ಇವಾಗ ನಮ್ಮಲ್ಲಿ ಒಂದು ಗಲಾಟೆ ಆಗ್ತಾ ಇದೆ, ನಾವು ಬೇರೆ ಅವ್ರು ಬೇರೆ ಅಂತ ಹೆಸರೇಳಕ್ ಹೋಗಲ್ಲ. ಆ ಗಲಾಟೆ ಆಗುವಾಗ ನೀವು ಮಾಡುವಂತಹ ಸ್ಥಾವರ ಶಿವನನ್ನು ನಾವು ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ. ಇದು ಇವತ್ತಿನ ಗಲಾಟೆ ಅಲ್ವೇ ಇಲ್ಲ ನಮ್ಮ ದೇಶದಲ್ಲಿ. ಸ್ಥಾವರ ಶಿವ ಅಂದ್ರೆ ಏನು? ದೇವಸ್ಥಾನಕ್ಕೆ ಹೋಗೋದು, ಅವನ ಲಿಂಗ ಇರುತ್ತೆ, ನಮಸ್ಕಾರ ಮಾಡುವುದು, ಅಭಿಷೇಕ ಮಾಡುವುದು. ಅವನನ್ನ ನೀವೇನ್ ಕರಿತೀರಾ? ಆ ಸ್ಥಾವರ ಶಿವ ವಾಸ ಮಾಡುವಂತ ಜಾಗ ಯಾವುದು? ಕೈಲಾಸ. ಅಜ್ಞಾನಿಗಳು ನೀವೆಲ್ಲ, ನಾವು ಆ ಶಿವನನ್ನ ಪೂಜೆ ಮಾಡಲ್ಲ ಅಂತಾರೆ. ತಲೆ ಕೆಟ್ಟೋಗುತ್ತೆ ನಮಗೆ. ಈ ತರ ಒಂದು ವಾದ ಇದೆ ಅಂತ ನಮಗ್ ಗೊತ್ತಿಲ್ಲ ರೀ. ಈ ತರ ಒಂದು ವಾದ, ನಾವ್ ಎಷ್ಟು ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇದೀವಿ ಅಂತಂದ್ರೆ ಆಶ್ಚರ್ಯ ಆಗೋಗುತ್ತೆ. ಈ ತರ ಒಂದು ವಾದ ಇದೆ ಅಂತ ನಮಗ್ ಗೊತ್ತಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿಗಳನ್ನ ಹೇಳ್ತಾರಲ್ಲ, ಅದ್ರಲ್ಲಿ ಶಿವನನ್ನ ಪೂಜೆ ಮಾಡ್ತಾರಲ್ಲ ಶೈವರು ಅಂತ ಹೇಳಿ. ಆ ಶೈವರು ಪೂಜೆ ಮಾಡುವ ಶಿವನಿಗಿಂತ ಇನ್ನೊಬ್ಬ ಶಿವ ಇದ್ದಾನೆ, ಅದೊಂದು ಮತ ನಮ್ಮಲ್ಲಿದೆ. ಆ ಇನ್ನೊಬ್ಬ ಶಿವ, ನಾಲ್ಕನೇ ಶಿವ, ಅವನನ್ನ ಪೂಜೆ ಮಾಡುವಂತ ಮತ ಯಾವುದು? ವೀರಶೈವ ಮತ. ಅಂದ್ರೆ ಆ ಮತದಲ್ಲಿ ಹುಟ್ಟಿರ್ತಾರೆ, ಆ ಮತದಲ್ಲಿ ಏನಿದೆ ಅಂತ ಕೇಳಿದ್ರೆ ಏನು ಗೊತ್ತಿಲ್ಲ. ಏನು ಅಲಂಕಾರ ಮಾಡ್ಕೊಳ್ಳೋದೇನು, ಆಭರಣ ಹಾಕೊಳ್ಳೋದೇನು, ಮಡಿ ಉಟ್ಕೊಳ್ಳೋದೇನು, ಓ ಅಂತ ಕಿರ್ಚೋದೇನು, ನಿಮ್ಮ ಮತದ ಪ್ರಮೇಯ ಏನು ಅಂತ ಕೇಳಿದ್ರೆ ಓಡೇ ಹೋಗೋದು ಅಲ್ಲಿಂದ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಹೋಗ್ತಾನೆ. ಆದ್ದರಿಂದ ವೀರಶೈವರ ಪ್ರಧಾನವಾದ ಸಿದ್ಧಾಂತ ತುರೀಯ ಶಿವ ಅಂತ ಒಬ್ಬ ಇದ್ದಾನೆ. ತುರೀಯ ಶಿವ ಅಂದ್ರೆ ನಾವು ನೀವು ಪೂಜೆ ಮಾಡುವಂತ ಭಸ್ಮ ಹಚ್ಕೊಂಡವನು, ರುದ್ರಾಕ್ಷಿ ಎಲ್ಲ ಹಾಕೊಂಡವನು, ತ್ರಿಶೂಲ ಡಮರುಗ, ಆ ಶಿವ ಅಲ್ಲ ಅವ್ರಿಗೆ. ಆ ಶಿವನನ್ನು ಸೃಷ್ಟಿ ಮಾಡಿದ ಇನ್ನೊಬ್ಬ ಶಿವ, ಅವನೇ ತುರೀಯ ಶಿವ. ಅದಕ್ಕನುಕೂಲವಾಗಿ ವೇದ ಮಂತ್ರಗಳಲ್ಲಿ ತುರೀಯ ಶಿವ ಅಂತ ಒಬ್ಬ ಇದ್ದಾನೆ ಅಂತ ಪ್ರಮಾಣ ಗ್ರಂಥಗಳಿದೆ, ಕೊಟೇಶನ್ಗಳಿದೆ. ನೋಡಿ, ಯಾರೂ ಟಚ್ ಮಾಡಿಲ್ಲ ಆ ವಿಷಯದ. ತುರೀಯ ಶಿವ ಯಾವನವನು, ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಬಂದ್ರೆ ಆ ತುರೀಯ ಶಿವ ಅನ್ನೋ ವ್ಯಕ್ತಿ ಇಲ್ಲ, ಇದು ಕಲ್ಪನೆ ಅನ್ನೋದನ್ನ ತುರೀಯ ಶಿವ ಖಂಡನಂ ಅನ್ನೋ ಒಂದು ಗ್ರಂಥದಲ್ಲಿ ವಿಜಯೇಂದ್ರ ಬರ್ಕೊಡ್ತಾರೆ. ಅದು ನಮಗ್ ಸಾಮಾನ್ಯರಿಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳಿಲ್ಲ ಅಷ್ಟೇ. ಬರೇ ವೇದ ಮಂತ್ರಗಳನ್ನ ಕೋಟ್ ಮಾಡಿ 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 ತುರೀಯ ಶಿವ ಅಂತ ಅನ್ನೋದು ಕೇವಲ ಕಲ್ಪನೆ. ಅದು ತುರೀಯ ಶಿವ ಅನ್ನೋನೊಬ್ಬ ಇಲ್ಲ ಅಂತ ಹೇಳಿ ತುರೀಯ ಶಿವ ಖಂಡನಂ ಅನ್ನೋ ಒಂದು ಗ್ರಂಥದಲ್ಲಿ ಬರ್ಕೊಡ್ತಾರೆ. ಅದಾದ್ಮೇಲೆ ಸರ್ವಸಿದ್ಧಾಂತ ಸಂಗ್ರಹ ಅಂತ ಒಂದು ಗ್ರಂಥ. ಅಂದ್ರೆ ಈ ಶೈವ ಸರ್ವಸ್ವ ಖಂಡನಕ್ಕೆ ನಾನು ಸಪೋರ್ಟಿವ್ ಆಗಿ ಹೇಳೋದಷ್ಟೇ. ಸರ್ವಸಿದ್ಧಾಂತ ಸಂಗ್ರಹ ಅಂತ ಒಂದು ಗ್ರಂಥ ಮಹಾನುಭಾವರೊಬ್ರು ಬರೆದಿದ್ದು, ಎಲ್ಲ ಸಿದ್ಧಾಂತಗಳ ಸಂಗ್ರಹ. ಇವ್ರದ್ದು ಹೀಗೆ, ಇವ್ರದ್ದು ಹೀಗೆ, ಇವ್ರದ್ದು ಹೀಗೆ, ನಂದು ಹೀಗೆ, ನಿಮ್ದು ಹೀಗೆ ಅಂತ. ಯಾವ್ದು ಸರಿ? ಇವ್ರದ್ದು ಹೀಗೆ, ಇವ್ರದ್ದು ಹೀಗೆ, ಇವ್ರದ್ದು ಹೀಗೆ ಅಂತ ತಂದು ಮುಂದೆ ಇಟ್ಟುಬಿಟ್ರೆ ನಾವು ತಿನ್ಬೇಕಾದ್ ಯಾವ್ದು ಇದರಲ್ಲಿ? ಅಲ್ವಾ? ನಾವು ತಿನ್ನೋ ಪದಾರ್ಥ, ನಾವು ತಿಂದೇ ಇರೋ ಪದಾರ್ಥದ ಪಕ್ಕದಲ್ಲಿ ಕೂತ್ಕೊಂಡು ನೀವು ತಿನ್ನೋ ಪದಾರ್ಥ ಇದು ಈ ಪಾತ್ರೆಯಲ್ಲಿದೆ, ನೀವು ತಿಂದೇ ಇರೋ ಪದಾರ್ಥ ಬೇರೆ ಪಾತ್ರೆಯಲ್ಲಿದೆ, ಈ ಪಾತ್ರೆಯ ಪದಾರ್ಥ ತಗೊಂಡು ತಿನ್ಬಿಡಿ ನೀವು, ನಾವು ತಿಂತೀವ. ಈಗ ನಾವು ಕುಡಿಯೋದು ಹಾಲು, ಆ ಹಾಲು ಒಳ್ಳೆ ಮದ್ಯದ ಬಾಟ್ಲಿ ಒಳಗೆ ಪಕ್ಕದಲ್ಲಿ ಹಾಲು ಇಟ್ಟಿದ್ದಾರೆ, ನಾವು ತಗೊಂತೀವ ಅದನ್ನ? ಯಾಕೆ ತಗೊಳಲ್ಲ? ಆ ಹಾಲಿಗೆ ಯಾವ ಬಾಟ್ಲ ಸಂಪರ್ಕ ಆಗಿದೆ, ಸಂಪರ್ಕದಿಂದ ಪದಾರ್ಥ ಹಾಳಾಗತ್ತೆ, ನಾನು ತಗೊಳಲ್ಲ ಅಂತ ಹೆಂಗ್ ಬಿಡ್ತೀವೋ, ಎಲ್ಲ ಸಿದ್ಧಾಂತಗಳನ್ನ ಒಟ್ಟಿಗೆ ಹಾಕ್ಬಿಟ್ಟು ನಾನ್ ಗ್ರಂಥ ಬರೀತೀನಿ ವಿಜಯೇಂದ್ರ ಅಂತಾರೆ. ಎಲ್ಲ ಸಿದ್ಧಾಂತ ಗ್ರಂಥ ಬರದಿಯಪ್ಪ, ಅದ್ರಲ್ಲಿ ಅಸಾರ ಯಾವುದು, ಅದರಲ್ಲಿ ಸಾರ ಯಾವುದು, ಯಾವುದರಿಂದ ನಾವು ಅನುಸಂಧಾನ ಮಾಡ್ಕೊಂಡು ಲೈಫ್ ಲೀಡ್ ಮಾಡಿದ್ರೆ ಒಳ್ಳೇದಾಗತ್ತೆ ಆಲೋಚನೆ ಮಾಡ್ಕೋ ಅಂತ ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನಂ ಅಂತ ಗ್ರಂಥ ಬರುತ್ತೆ. ಅದೇ ಹೇಳಿದ್ದು, ನೆನ್ನೆ ಹೇಳಿದ್ ಯಾಕೆ ಅಂದ್ರೆ ಅರ್ಥ ಆಗಲ್ಲ ನಮಗೆ.
ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ಹಾಗೆ. ನಮ್ಗದೆಲ್ಲ ನಮಗೆ ಏನ್ ಅರ್ಥ ಆಗತ್ರಿ? ನಾವು ಅಜ್ಞಾನಿಗಳು. ನಾವು ನಮ್ದೇನ್ ಬೆಳಗ್ಗೆ ಹೇಳೋದು, ಒಂದ್ ನಾಮ ಹಾಕೊಳ್ಳೋದು, ಪೂಜೆ ಮಾಡೋದು, ಮಂಗಳಾರತಿ ಮಾಡೋದು, ಏನೋ ದೇವ್ರು ಕೊಟ್ಟಿ ತಿನ್ನೋದು. ಎಷ್ಟು ಜನ್ಮದಲ್ಲಿ ಹಾಗೆ ತಿಂದು ಹೋಗಿ ತಿಂದು ಹೋಗಿ ಅದಕ್ಕೋಸ್ಕರ ದೇವ್ರೇನ್ ಮಾಡ್ತಾನೆ, ಕೇಳಕ್ಕೆ ಹೇಳಕ್ಕೆ ಯೋಗ್ಯವಾದ ಒಂದು ಜನ್ಮ ಅಂತ ಕೊಟ್ಬಿಡ್ತಾನೆ. ಅವಾಗ್ಲೂ ಕೇಳಲಿಲ್ಲ ಅಂದ್ರೆ ನಿಂದು ಒಂಥರ ಬೇರೆ ಪ್ರಾಣಿ, 4 ಕಾಲು ಪ್ರಾಣಿ ಬೀದಿಯಲ್ಲಿ ತಿರುಗುತ್ತಲ್ಲ, ಅದು ಬದುಕಾಯ್ತಪ್ಪ. ಕೇಳೋ ಹೇಳೋ ಯೋಗ್ಯತೆ ಇದ್ರೂ ನನಗೆ ಆಗಲ್ಲ ಆಗಲ್ಲ ಅಂತ ಕೂತೆ, ಸರಿ ಬೊಗಳ್ತಾ ಇರೋ ಜನ್ಮದಲ್ಲಿ ಬಂದು ಕೂತ್ಕೊಂಡ್ಬಿಡು, ಸಿಕ್ಕಿ ತಿನ್ಬೋದು ಅಂತ ದೇವ್ರು ನಮ್ಮನ್ನ ಶ್ವಾನ ಯೋನಿಯಲ್ಲಿ ಹಾಕಿಬಿಟ್ಟ ನಾಳೆ ಬೆಳಗ್ಗೆ ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಶಾಸ್ತ್ರ ಅದನ್ನೇ ಹೇಳೋದು. ಮರ ಉಸಿರಾಡಲ್ವಾ? ನಖಾದಂತಿ ನ ಮೇಹಂತಿ, ತಿನ್ನುತ್ತೆ ಹೋಗುತ್ತೆ. ಅದಕ್ಕೋಸ್ಕರ ಬದುಕ್ಬೇಕಾ ನಾವು? ಬದುಕಿರೋದ್ರಿ, ಕಷ್ಟ ಪಡ್ಬೇಕ್ರಿ, ಹೊಟ್ಟೆಗೆ ಬಟ್ಟೆಗೆ. ನಾನ್ ತಿಂತೀನಿ, ಹಿಂದಕ್ ಹೋಗ್ತೀನಿ, ಅಟ್ಟೆ ನನ್ ಜೀವನ ಅಂದ್ರೆ ಕಿಂಗ್ ಗ್ರಾಮ ಪಶವೋ ಪರೇ. ನಾಯಿ ತಿನ್ನಲ್ವಾ? ನಾಯಿ ಹಿಂದಕ್ ಹೋಗಲ್ವಾ? ನಾನ್ ತಿನ್ನಲ್ವಾ? ನಾ ಹಿಂದಕ್ ಹೋಗಲ್ವಾ? ಮತ್ ನಿನಗೂ ತಿನ್ನೋದು ಹಿಂದಕ್ ಹೋಗೋದು ವ್ಯತ್ಯಾಸ ಇಲ್ಲ. ನಿಂಗೂ ಅದಕ್ಕೇನು ವ್ಯತ್ಯಾಸ? ಭಾಗವತಿಕೆ ನಿನಗೂ ಅದಕ್ಕೇನು ವ್ಯತ್ಯಾಸ? ವಿವೇಕ ಇಲ್ಲ, ನಿಂಗೆ ವಿವೇಕ ಇಲ್ಲ. ವಿವೇಕ ಇಟ್ಕೊಂಡು ಏನಾದ್ರು ಸಾಧನೆ ಮಾಡು. ಅಂಥವ್ರಿಗೋಸ್ಕರ ವಿಜಯೇಂದ್ರರು ಸರ್ವ ಸಿದ್ಧಾಂತ ಸಾರ ವಿವೇಚನಂ ಅಂತ ಗ್ರಂಥ ಬರ್ಕೊಟ್ರು. ಅದರಲ್ಲಿ ಈ ಎಲ್ಲ ಮತಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಇವತ್ತು ನೆನ್ನೆ ಹೇಳಿದ ಹಾಗೆ ಶೈವ ಉಳ್ಕೊಂಡಿದೆ, ವೈಷ್ಣವ ಉಳ್ಕೊಂಡಿದೆ, ಶಾಕ್ತ ಉಳ್ಕೊಂಡಿದೆ, ಸೌರ ಹೊರಟೋಗಿದೆ, ಗಾಣಪತ್ಯ ಇಲ್ಲವೇ ಇಲ್ಲ. ಅದಾದ್ಮೇಲೆ ಸ್ಕಾಂದ ಅಲ್ಲಲ್ಲಲ್ಲಿ ಒಂಚೂರು ಸುಬ್ರಹ್ಮಣ್ಯ ಕ್ಷೇತ್ರಗಳು ಅಂತ ಏನಿದೆ ಅಲ್ಲೆಲ್ಲ ಸ್ಕಾಂದ ಮತ ಸ್ವಲ್ಪ ಉಳ್ಕೊಂಡಿದೆ. ಇನ್ನು ಶಾಕ್ತ ಮತ, ಶಕ್ತಿಯನ್ನ ವಿಶೇಷವಾಗಿ ಪೂಜೆ ಮಾಡೋದು ಬಂಗಾಲ, ಪೂರ್ವ ಭಾರತ, ಈಸ್ಟ್ ಇಂಡಿಯಾ, ಆ ಪೂರ್ವ ಭಾರತಾದಿಗಳಲ್ಲಿ ಇವತ್ತಿಗೂ ಕೂಡ ಅವರಿಗೆ ವಿಷ್ಣು ಪೂಜೆ, ಶಿವ ಪೂಜೆ ಎಲ್ಲ ಪ್ರಧಾನ ಅಲ್ಲ ಅವರಿಗೆ. ಅವರಿಗೆಲ್ಲ ಕೌಲತಂತ್ರ ಅಂತ ಕರೀತಾರೆ, ಕೌಲತಂತ್ರ. ಆ ಕೌಲತಂತ್ರದಲ್ಲಿ ಅವರು ದುರ್ಗಾದೇವಿ ಆರಾಧನೆ ಮಾಡ್ತಾರೆ. ಆ ಕೌಲತಂತ್ರ ದುರ್ಗಾದೇವಿ ಆರಾಧನೆ ಹೇಗೆ ಅಂದ್ರೆ, ಶಿವನ ಎದೆಯ ಮೇಲೆ ಬೆಟ್ಟಿ ಪಾರ್ವತಿ ದುರ್ಗಾದೇವಿ ನಿಂತಿರೋದು. ನಮಗದು ಸಿದ್ಧಾಂತ ಯಾವುದು ಅಂತ ಗೊತ್ತೇ ಇಲ್ಲ. ನಾವು ತಂದು ಫೋಟೋ ಹಾಕೊಂಡ್ಬಿಡ್ತೀವಿ ಮನೆಯೊಳಗೆ. ನಮಗೆ ಅಂದ್ರೆ ನಮ್ಮ ಅಜ್ಞಾನ ಯಾವ ಲೆವೆಲಲ್ಲಿದೆ. ಶಿವನನ್ನ ಅವಳು ಈಗ ಬಿದ್ದಿರ್ತಾರೆ, ಅವನ ಎದೆಯನ್ನ ಮೆಟ್ಟಿ ಅವಳು ನಿಂತಿದ್ದಾಳೆ. ಅದು ಕೌಲತಂತ್ರ. ಶಕ್ತಿಯೇ ಸರ್ವೋತ್ತಮಳು ಅಂತ ಪೂಜೆ ಮಾಡೋ ಮತ ಅದು ಕೌಲ ಮತ. ಅವರನ್ನು ಶಾಕ್ತರು ಅಂತ. ಆ ಶಾಕ್ತರ ವೈಭವ ಏನು ಅಂತಂದ್ರೆ, ಆ ದೇವಿ 5-10 ಬೆರಳನ್ನು ಹೀಗೆ ಅಂದ್ಬಿಟ್ಲಂತ. ಸುಮ್ಮನೆ 10 ಬೆರಳನ್ನ ಹೀಗೆ ಅಂದಿದ್ದಕ್ಕೆ ವಿಷ್ಣುವಿನ 10 ಅವತಾರ ಹೊರಗೆ ಪಟ 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 ಉದುರಿ ಬಿದ್ದು ಬಿಡ್ತಂತೆ. ನಖಾಂಗುಲಿ ಖರಾಂಗುಲಿ ಸಮುತ್ಪನ್ನ ನಾರಾಯಣ ದಶಾಕೃತಿ ಇದೆ. ನಮಗ್ ಗೊತ್ತಿಲ್ಲ ಅಷ್ಟೆ. ಅವ್ರದ್ದೇನು ಅಂದ್ರೆ 1, 2, 3, 4, 5, 6, 7, 8, 9, 10 ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. 10 ದೇವರ ಅವತಾರಗಳನ್ನ ಸೃಷ್ಟಿ ಮಾಡಿದ್ಯಾವುದು? ಆ ದೇವಿಯ ಉಗುರುಗಳು. ಕರಾಂಗುಲಿ ಸಮುತ್ಪನ್ನ ನಾರಾಯಣ ದಶಾಕೃತಿ. ಮಧುಕೈಟಭರನ್ನ ಕೊಂದಿದ್ದು ಯಾರೋ? ಪುರಾಣಗಳಲ್ಲಿ ಮಧುಕೈಟಭರನ್ನ ಕೊಂದಿದ್ದು ಇನ್ಯಾರೋ? ಅದಕ್ಕೆ ಹೇಳೋದು ನಾವು ಎಲ್ಲ ಓದುವಾಗ ನಿರ್ಣಯ ಮಾಡ್ಕೊಂಡು ಓದಬೇಕು. ಈ ಪುರಾಣಗಳಿಗೆ ನಿರ್ಣಯವನ್ನ ಕೊಟ್ಟವ್ರು ಯಾರಿಲ್ಲ. ಅದಕ್ಕೆ ವಿಜಯೇಂದ್ರರು, ಇನ್ನೊಬ್ರು ವಾದಿರಾಜರು, ಇವರಿಬ್ಬರು ಬಿಟ್ಟು ಬಿಟ್ರೆ ಪುರಾಣಗಳಿಗೆ ನಿರ್ಣಯವನ್ನ ಕೊಡ್ತಾರೆ. ಪುರಾಣಗಳಲ್ಲಿ ಬಂದ ಬೇರೆ ಬೇರೆ ಕಥೆಗಳನ್ನ ತಗೊಂಡು ಹಾಕಿ ಪರಸ್ಪರ ವಿರೋಧಗಳನ್ನ ಪರಿಹಾರ ಮಾಡಿ ಕೊಡ್ತಾರೆ. ಶೈವರು ಹಾಗೆ, ಶಾಕ್ತರು ಹೀಗೆ. ಸ್ಕಾಂದರದಂತೂ ಲೆಕ್ಕನೇ ಇಲ್ಲ. ಶಿವನಿಗೆ ಒಂದ್ಸಲ ದೊಡ್ಡ ಅಜ್ಞಾನ ಬಂದ್ಬಿಡ್ತಂತೆ. ಅವನಿಗೇನು ಗೊತ್ತಿಲ್ಲ. ನಂಗೆ ಪಾಠ ಮಾಡೋರು ಯಾರು ಅಂತಂದಾಗ, ನಾನು ಕುಮಾರ ಗುರುವಾಗಿ ಬಂದು ನಿನಗೆ ಪಾಠ ಮಾಡ್ತೀನಿ ಅಂತ ಹೇಳಿ ರುದ್ರದೇವರ ಕಿವಿಯಲ್ಲಿ ಶಾಸ್ತ್ರ ತತ್ವಗಳನ್ನ ಸ್ಕಂದ ಉಪದೇಶ ಮಾಡಿದ. ಶಿವನಿಗೆ ತತ್ವೋಪದೇಶ ಮಾಡಿದ್ಯಾರು? ಸ್ಕಂದ. ಸ್ಕಂದ ಮತ್ತೆ ಹೇಳುತ್ತೆ, ಕೆಲವು ಕ್ಷೇತ್ರಗಳಲ್ಲಿ ರುದ್ರನಿಗೆ ಉಪದೇಶ ಮಾಡಿದ ಸುಬ್ರಹ್ಮಣ್ಯ ಅಂತ ಪೂಜೆ ಮಾಡ್ತಾರೆ. ಕುಮಾರ ಗುರವೇ ನಮಃ. ಸ್ವಾಮಿ ಅಂತ ಪೂಜೆ ಮಾಡ್ತಾರೆ. ಸ್ವಾಮಿ ಅಂತ ಯಾಕೆ? ಯಾರಿಗೆ ಸ್ವಾಮಿ ಅವನು? ಅವನು ಗೊತ್ತೇ ಇಲ್ಲ. ಯಾರಿಗೆ ಸ್ವಾಮಿ? ಶಿವನಿಗೆ ಸ್ವಾಮಿ, ಆದ್ದರಿಂದ ಅವನಿಗೆ ಸ್ವಾಮಿ ಅಂತ ಹೆಸರು. ಅವರ ಸಿದ್ಧಾಂತ ಪ್ರಕಾರ ಅವ್ರಿಗೆ ಯಾರೂ ಪ್ರಧಾನರಲ್ಲ. ಜಗತ್ ಸೃಷ್ಟಿಯಾದಿಗಳನ್ನ ಮಾಡ್ತಕ್ಕಂಥವನು ಯಾರು?
ಸುಬ್ರಹ್ಮಣ್ಯ. ಸ್ಕಾಂದ ಮತ ಇವತ್ತು ತುಂಬಾ ಕ್ಷೀಣ ಆಗ್ಬಿಟ್ಟಿದೆ. ಅದನ್ನ ಫಾಲೋ ಮಾಡುವಂಥವ್ರು ಯಾರೂ ಇಲ್ಲ. ಭಟ್ಟಾರಕ ಪರಂಪರೆಯವರು ಅಂತ ಇದ್ರು, ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಭಟ್ಟಾರಕ ಪರಂಪರೆಯವರು ಇದ್ರು. ಅಲ್ಲೆಲ್ಲ ಆಚಾರ್ಯರು ಹೋಗಿ ಅವರನ್ನ ಪರಿಶುದ್ಧರನ್ನಾಗಿ ಮಾಡಿ ಆ ಭಟ್ಟಾರಕ ಪರಂಪರೆಯ ವ್ಯಕ್ತಿಯಿಂದ ಸುಬ್ರಹ್ಮಣ್ಯವನ್ನ ಸ್ವೀಕಾರ ಮಾಡಿಕೊಂಡು ಶುದ್ಧವಾದ ಕ್ರಮದಲ್ಲಿ ಮಠ ಸ್ಥಾಪನೆ ಮಾಡಿ ಒಳ್ಳೆ ಪೂಜೆ ಆಗೋ ತರ ಮಾಡಿದ್ರು ಅವರು. ಹತ್ತಿರದಲ್ಲೇ ಸೂರ್ಯನ ದೇವಸ್ಥಾನಗಳು ಎಷ್ಟಿದೆ. ಸೌರ ಮತ, ಸೌರರ ಪ್ರಕಾರ ಸೂರ್ಯನೇ ಸರ್ವೋತ್ತಮ. ಇವತ್ತು ನಮ್ಮಲ್ಲಿ ಸೌರ ಅಂತ ಅನ್ನೋದು ನಮಗೇನು ಗೊತ್ತೇ ಇಲ್ಲ. ಕಾಶ್ಮೀರದಿಂದ ಆರಂಭ ಮಾಡಿಕೊಂಡು ಮಾರ್ತಾಂಡ ದೇವಸ್ಥಾನ, ಮುಲ್ತಾನ್ ಪಾಕಿಸ್ತಾನದಿಂದ ಆರಂಭ ಮಾಡಿಕೊಂಡು ಎಲ್ಲ ಕಡೆಗಳಲ್ಲಿ ಸೂರ್ಯನ ದೇವಸ್ಥಾನ, ಬೇರೆ ಇನ್ನೇನಿಲ್ಲ. ರಥದ ಮೇಲೆ ನಿಂತಿರ್ತಾನೆ, ಚಕ್ರ ಶಂಖ ಇರುತ್ತೆ, 2 ಕೆಜಿ 2 ಕಮಲ ಇರುತ್ತೆ ಸೂರ್ಯ, ಅವನನ್ನು ಆರಾಧನೆ ಮಾಡುವ ಮತ. ಇನ್ನು ಗಾಣಪತ್ಯ, ಗಣಪತಿ ವಿಚಿತ್ರವಾದ ವಿಕಾರವಾದ ರೂಪಗಳು. ನಗ್ನ ಗಣಪತಿ, ಆ ನಗ್ನ ಗಣಪತಿಯ ತೊಡೆ ಮೇಲೆ ನಗ್ನ ಗಣಪತಿ ಹೆಂಡತಿ, ಮತ್ತೆ ಅವನಿಗಿಬ್ಬರು ಹೆಂಡತಿಯರು ಸಿದ್ಧಿ. ಇದೆಲ್ಲ ಗಾಣಪತ್ಯನ ಮಾಡಿ ಎಡವಟ್ಟುಗಳಿದೆಲ್ಲ ನಾವು ಅದನ್ನು ಅನುಷ್ಠಾನ ಮಾಡ್ತೀವಿ. ನಾವು ಸಿದ್ಧಿ ಬುದ್ಧಿಗಳಿಗೆ ಒಡೆಯ ಅಂತ ಪೂಜೆ ಮಾಡ್ತೀವಿ ನಾವು. ಅದು ಗಾಣಪತ್ಯ ಮತ. ಅದು ಗಾಣಪತ್ಯ ಮತ ಇವತ್ತಿಲ್ಲ. ಆದ್ದರಿಂದ ಎಲ್ಲಕ್ಕೂ ಮೂಲ ಯಾವುದು? ಶಾಕ್ತ ಮತ, ಸ್ಕಾಂದ ಮತ, ಗಾಣಪತ್ಯ ಮತ. ಈ 3 ಮತಗಳು ಯಾವ ಮತವನ್ನ ಹಿಡ್ಕೊಂಡು ನೇತಾಡ್ತಾ ಇದೆ? ಶೈವ ಮತವನ್ನ ಹಿಡ್ಕೊಂಡು ನೇತಾಡ್ತಾ ಇದೆ. ಆದ್ದರಿಂದ ಆ ಶೈವ ಮತದಲ್ಲಿ ಹೇಳಿದ ಪ್ರಮೇಯಗಳು ಸಾರವೋ ಅಸಾರವೋ, ಶುದ್ಧವೋ ಅಶುದ್ಧವೋ ಅಂತ ನಾವು ನಿರ್ಣಯ ಮಾಡ್ಕೊಂಡ್ಬಿಟ್ರೆ ಅದನ್ನ ಹಿಡ್ಕೊಂಡು ನೇತಾಡ್ತಾ ಇರ್ತಕ್ಕ ಮತಗಳೆಲ್ಲ ಏನಾಗುತ್ತೆ ಆಟೋಮೆಟಿಕ್ಲಿ. ಇದರ ಅರ್ಥ ಏನು ಅಂದ್ರೆ ಸುಬ್ರಹ್ಮಣ್ಯನ ಪೂಜೆ ಮಾಡಬಾರದು ಅಂತ ಅರ್ಥ ಅಲ್ಲ, ಗಣೇಶನ ಆರಾಧನೆ ಮಾಡಬಾರದು ಅಂತ ಅರ್ಥ ಅಲ್ಲ, ಶಿವನನ್ನ ಪಾರ್ವತಿಯನ್ನ ಪೂಜೆ ಮಾಡಬಾರದು ಅಂತ ಅರ್ಥ ಅಲ್ಲ. ವಿಕಾರವಾಗಿ ಪೂಜೆ ಮಾಡಬೇಡಿ, ಪಾಪ ಬರುವಂತೆ ಪೂಜೆ ಮಾಡಬೇಡಿ, ಶುದ್ಧವಾಗಿ ಪೂಜೆ ಮಾಡ್ರಿ. ಪುರಾಣಗಳಲ್ಲಿ ವೇದವ್ಯಾಸ ದೇವರು ನಿರ್ಣಯ ಮಾಡಿಕೊಟ್ಟಿದ್ದು ಹೀಗೆ, ಎಡವಟ್ಟುಗಳನ್ನು ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ನಮ್ಮ ಕಣ್ಣೆದುರಿಗೆ ಕಣ್ಣಿಗೆ ಕಟ್ಟುವಂತೆ ಸಿದ್ಧಾಂತವನ್ನ ರಚನೆ ಮಾಡಿಕೊಡ್ತಾರೆ ವಿಜಯೇಂದ್ರ ಸ್ವಾಮಿಗಳವರು. ಶೈವ ಸರ್ವಸ್ವಂ ಅನ್ನುವ ಗ್ರಂಥ. ಆ ಶೈವ ಸರ್ವಸ್ವಂ ಅನ್ನುವಂತಹ ಗ್ರಂಥದಲ್ಲಿ ಶಿವಾರಾಧನೆ, ಶಿವಪೂಜೆ, ಅದರಲ್ಲಿ ಶಿವಾರಾಧನೆ ಶಿವಪೂಜೆ ಅಂದ್ರೆ ಅತ್ಯಂತ ವಿಕಾರವಾದಂತಹ ಶಿವಾರಾಧನೆಗಳು. ವಿಕಾರವಾದಂತಹ ಶಿವಾರಾಧನೆಗಳನ್ನ ಇವತ್ತು ನಾವು ಕುಂಭಮೇಳ ಬಂತು ಅಂತಂದ್ರೆ ಓ ಅಂತ ಇಟ್ಕೊಂಡ್ಬಿಡ್ತೀವಿ ನಾವು. ನಾ ಹೇಳ್ತಾ ಇರ್ತೀನಿ, ಕುಂಭಮೇಳ ಯಾರಿಗೆ? ಕುಂಭಮೇಳ ಯಾರಿಗೆ? ನಮಗ. ನಾಗಗಳು ನಾಗ ಅಘೋರ ಸಾತ್ವಿಕವ, ನಾಗ ಅಘೋರ ಅದು ವೈದಿಕವ, ನಾಗ ಅಘೋರ ಶಾಸ್ತ್ರೀಯವ ಅಂತ ಪ್ರಶ್ನೆ ಮಾಡಿದ್ರೆ ಹೆಣದ ಮೇಲೆ ಶವ ಸಂಭೋಗವನ್ನು ಮಾಡೋದು. ಶವ ಸಂಭೋಗ ಇದೆ ಅವರಲ್ಲಿ. ಅದಾದ ನಂತರ ಸುಟ್ಟ ಹೆಣವನ್ನ ತಿನ್ನೋದು. ಆ ಕಪಾಲಗಳಲ್ಲಿ ಸುಡ್ತಾ ಇರತ್ತೆ ಹೆಣ. ಶಿವಾರಾಧನೆ ಕ್ರಮ ಅದು. ಪಶುಪತಿ ಅಂತ ಅವನ ಹೆಸರು, ಉಗ್ರ ಅಂತ ಅವನ ಹೆಸರು, ಭೂತನಾಥ ಅಂತ ಅವನ ಹೆಸರು. ಆ ಭೂತನಾಥನನ್ನು ಒಲಿಸ್ಕೊಳ್ಬೇಕಾದ್ರೆ ಕಪಾಲ ಛೇದ ಆಗ್ಬೇಕು. ಹೆಣ ಸುಟ್ಟಾಗ ಕಪಾಲ ಛೇದ, ರಕ್ತ ಹೆಂಗ್ ಬರುತ್ತೆ ಅದನ್ನ ಪಾತ್ರೆಯಲ್ಲಿ ಹಾಕೊಂಡು ಕುಡಿಬೇಕು ಹಾಗೆ ಅವರದನ್ನ. ನಾಗಾಘೋರ ಅಂದ್ರದು. ಇದು ಸಾತ್ವಿಕವೋ ರಾಜಸವೋ ತಾಮಸವೋ ನಾವೇ ಆಲೋಚನೆ ಮಾಡ್ಬೇಕಾಗತ್ತೆ. ನಾವು ಫ್ಲೋನಲ್ಲಿ ಹೋಗ್ತಾ ಓ ಅಂತ ಹೇಳಿ ನಾವು ಅವರಿಂದ ಓಡಿ ಮಾಡಿದ್ರೆ ನಮಗೂ ಅವ್ರಿಗೆ ವ್ಯತ್ಯಾಸ ಏನಾಯ್ತು? ಸಿದ್ಧಾಂತ ಗೊತ್ತಿಲ್ಲ, ಅಜ್ಞಾನ. ಶಿವನನ್ನ ಪಶುಪತಿ, ಉಗ್ರ, ಕಪರ್ದಿ, ಭೂತನಾಥ, ಭಸ್ಮಧಾರಿ, ನಗ್ನ ಅಂತೆಲ್ಲ ಪೂಜೆ ಮಾಡೋರು ಅವರು. ಪಾರ್ವತಿ ಪತಿ, ಉಮಾಪತಿ, ಶಂಭು, ಶಿವ, ಹರ, ಭವ ಅಂತ ಪೂಜೆ ಮಾಡೋರು ಯಾರು? ಕಪಾಲಮಾಲಿ ನೇತುಭ್ಯಂ ಅಂತ ನಾವು ಪೂಜೆ ಮಾಡ್ತೀವಾ? ಕಪಾಲಮಾಲಿ ಅಂತ ಶಿವನನ್ನ ಪೂಜೆ ಮಾಡಿದ್ರೆ ನಮ್ಗೆ ಏನ್ ಬುದ್ಧಿ ಬರುತ್ತೆ? ಆ ವಿಷಯವನ್ನ ಇಟ್ಟುಕೊಂಡು ರುದ್ರ ಸರ್ವೋತ್ತಮತ್ವ ನಿರಾಕರಣೆ ಮಾಡಿ ವಿಷ್ಣು ಸರ್ವೋತ್ತಮತ್ವ ಸಮರ್ಥನೆ ಮಾಡ್ಲಿಕ್ಕೆ ಬಂದಿದ್ದೆ ಶೈವ ಸರ್ವಸ್ವ ಖಂಡನ ಅನ್ನೋ ಗ್ರಂಥ. ಯಾಕೆ ಅಂದ್ರೆ ಪುರಾಣಗಳಲ್ಲಿ ವೇದವ್ಯಾಸ ದೇವರು ಒಟ್ಟು 36 ಪುರಾಣಗಳಿವೆ. 18 ಮಹಾಪುರಾಣ, 18 ಉಪಪುರಾಣ. ಅದರಲ್ಲಿ ಒಂದು ಮುದ್ಗಲ ಪುರಾಣ ಅಂತ ಒಂದು ಬರುತ್ತೆ. ಆ ಮುದ್ಗಲ ಪುರಾಣದ ಮೇಲಿಂದ ಕೊನೆಯ ತನಕ ವಿಚಿತ್ರವಾದ ಗಣಪತಿ. ನಮ್ಮಲ್ಲಿ ಒಂದು ಸ್ವಲ್ಪ ಟ್ರೆಂಡ್ ಆಗಿತ್ತು ಒಂದು ಸ್ವಲ್ಪ ದಿವಸ, ಓಂ ಅಂತ ಒಂದು ಇದು, ಅದರಲ್ಲಿ 32 ಗಣೇಶ ಅಂತ.
32 ಎಲ್ರು ಯಾರ ಮನೆಗೆ ಹೋಗ್ಲಿ ಆ ಫೋಟೋ ನಾವು ಪೂಜೆ ಮಾಡ್ಬೇಕು ನಾವು ಮಾಡಬಾರ್ದು ಗೊತ್ತಿಲ್ಲ. ಯಾರ್ದೋ ಮನೆಗೆ ಹೋದ್ರು ಫೋಟೋ ಕೊಟ್ರು ತದ್ವಿ ನಾವು ಪೂಜೆ ಮಾಡಿದ್ವಿ. ಓಂಕಾರ ಬರ್ದಿರತ್ತೆ, ಅದರ ಸುತ್ತ 32 ಗಣೇಶ. ಆ 32 ಗಣೇಶದಲ್ಲಿ ಆ ಶ್ಲೋಕದಲ್ಲಿ ಹಾಕಿರೋ ಗಣೇಶ ಬೇರೆ, ನನಗೆ ನಿಮಗೆ ಮೋಸ ಮಾಡಿ ಪ್ರಿಂಟ್ ಮಾಡಿರೋ ಗಣೇಶ ಬೇರೆ. ಯಾರಾದ್ರೂ ಶ್ಲೋಕದ ಗಣೇಶನನ್ನ ಹಾಕಿಬಿಟ್ರೆ ಮುಗಿದೋಯ್ತು. ಎಷ್ಟು ತಾಮಸ ಆರಾಧನೆಗಳಿದೆ ಅಂತಂದ್ರೆ, ಒಂದು ನಗ್ನಳಾದ ಗಣೇಶನ, ಹೆಣ್ಣು ಗಣೇಶನನ್ನ ಗಣೇಶ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ, ಅವನ ಸೊಂಡಲು ಅವಳ ಹೊಟ್ಟೆ ಮೂಸ್ತಾ ಇದೆ. ಆ ಗಣೇಶನ ಪೂಜೆ ಮಾಡಿದ್ರೆ ನಮ್ಗೇನಾಗತ್ತೆ ಆಲೋಚನೆ ಮಾಡ್ರಿ ನೀವು. ತಾಮಸಾರಾಧನೆ ಬಿಡಬೇಕು. ಅದಕ್ಕೋಸ್ಕರ ತಾಮಸಾರಾಧನೆ ವೇದವ್ಯಾಸರೇ ಬರೆದ ಪುರಾಣದಲ್ಲಿ ಅಲ್ವೇನ್ರಿ. ಈ ನಿಮಗೆ ಭಾಗವತ ಗ್ರಂಥವನ್ನ ಬರೆದಿದ್ಯಾರು? ವೇದವ್ಯಾಸರೇ. ತಾಮಸ ಪುರಾಣವನ್ನು ಬರೆದಿದ್ಯಾರು? ಅದಕ್ಕೆ ನಮ್ಮಲ್ಲಿ ಏನಾಗೋಯ್ತು, ಹೇ ತಾಮಸ ಸಾತ್ವಿಕ ರಾಜಸ ಅನ್ನೋ ಪುರಾಣವೇ ಇಲ್ಲ, ಅದೆಲ್ಲ ಮೋಸ ಮಾಡಕ್ ಮಾಡಿದ್ದು. ತಾಮಸ ಪುರಾಣ, ರಾಜಸ ಪುರಾಣ, ಸಾತ್ವಿಕ ಪುರಾಣ ಅನ್ನೋ ಕಲ್ಪನೆನೇ ಸುಳ್ಳು. ಅಂದ್ರೆ ವಿಜಯೇಂದ್ರ ಸ್ವಾಮಿಗಳವರು ಪದ್ಮ ಪುರಾಣದ, ವರಾಹ ಪುರಾಣದ, ಸ್ಕಂದ ಪುರಾಣದ, ಶಿವ ಪುರಾಣದ ಎಲ್ಲ ಶ್ಲೋಕಗಳನ್ನ ಕೋಟ್ ಮಾಡಿ, ನೋಡಪ್ಪ ನೀನ್ ವೈಷ್ಣವನ, ವರಾಹ ಪುರಾಣದಲ್ಲಿ ಪದ್ಮ ಪುರಾಣದಲ್ಲಿ ಇದೆ ನೋಡು, ತಾಮಸ ಪುರಾಣ ಯಾವುದು, ರಾಜಸ ಯಾವುದು, ಸಾತ್ವಿಕ ಯಾವುದು, ನೀನ್ ಶಾಕ್ತಾನ ಇಲ್ಲಿದೆ ನೋಡು. ತಾಮಸ ರಾಜಸ ಸಾತ್ವಿಕ ಅಂತನ್ನೋದು ಪುರಾಣಗಳಲ್ಲಿ ವಿಭಾಗ ಮಾಡಿದ್ದಾರೆ ವೇದವ್ಯಾಸ ದೇವರು. ಅಂದ ಮಾತ್ರಕ್ಕೆ ವೇದವ್ಯಾಸ ದೇವರು ತಾಮಸರಲ್ಲ, ವೇದವ್ಯಾಸರು ರಾಜಸರಲ್ಲ, ವೇದವ್ಯಾಸರು ಸಾತ್ವಿಕರಲ್ಲ. ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ ಕರುಣಾ ಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ. ಚರಿತಂ ಮೇ ಜ್ಞಾಪಯ, ನಿನ್ನ ಮಹಿಮೆ ನಂಗೆ ತೋರ್ಸ್ಕೊಡಪ್ಪ ಅಂತ ಪ್ರಾರ್ಥನೆ ಮಾಡೋದು ನೈವೇದ್ಯ ಮಾಡ್ಬೇಕಾದ್ರೆ. ತಿಂದ ಅನ್ನ ಜೀರ್ಣ ಆಗಿ ಪಾಠ ಪ್ರವಚನಕ್ಕೆ ಅನುಕೂಲ ಆಗಲಿ, ನಿದ್ದೆ ಮಾಡಕ್ಕಾಗಲ್ಲ ಅಂತ. ಆದ್ದರಿಂದ ಸಾತ್ವಿಕ ರಾಜಸ ತಾಮಸ. ಅದರಲ್ಲಿ ಸಾತ್ವಿಕ ಪುರಾಣದಲ್ಲಿ ಏನ್ ಹೇಳ್ತಾರೆ, ವಿಷ್ಣು ಸರ್ವೋತ್ತಮತ್ವವನ್ನ ಸ್ಪಷ್ಟವಾಗಿ ಸಮರ್ಥನೆ ಮಾಡೋದು ಸಾತ್ವಿಕ ಪುರಾಣದ ಗುರಿ. ಬ್ರಹ್ಮಾದಿ ದೇವತೆಗಳನ್ನ ಸರ್ವೋತ್ತಮರು ಅಂತ ಸ್ಥಾಪನೆ ಮಾಡೋದು ರಾಜಸ ಪುರಾಣದ ಗುರಿ. ರುದ್ರಾದಿಗಳನ್ನ ಸರ್ವೋತ್ತಮರು ಅಂತ ಸ್ಥಾಪನೆ ಮಾಡುವಂಥದ್ದು ತಾಮಸ ಪುರಾಣದ ಗುರಿ. ಹಾಗಾದ್ರೆ ರುದ್ರಾದಿಗಳಿಂದ ವರವನ್ನ ಪಡಿಲೇಬಾರ್ದ ನಾವು ಅಂತಂದ್ರೆ ಶಾಸ್ತ್ರ ಆದೇಶ ಮಾಡುತ್ತೆ, ವರ ಪಡೆಯುವಾಗ ಜಾಗೃತೆಯಾಗಿ ವರ ಪಡಿ. ನೀನು ಕೇಳಿದ್ದಕ್ಕೆಲ್ಲ ಓಕೆ ಅಂತಾರೆ. ನೀನ್ ಏನ್ ಕೇಳ್ತಿ ಎಲ್ಲದಕ್ಕೂ ಓಕೆ. ಅವ್ನು ನಿನ್ ಯಾರ ತಲೆ ಮೇಲೆ ಕೈ ಇಟ್ರು ಸುಟ್ಟು ಬೂದಿ ಆಗ್ಬೇಕು, ಓಕೆ. ನಿನ್ ತಲೆ ಮೇಲೆ ಕೈ ಇಡ್ಲಾ, ನಾನು ಕೊಟ್ಟ ವರವನ್ನ ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ನಾನ್ ಜಗತ್ ಸೃಷ್ಟಿ ಮಾಡ್ತೀನ? ಅವಾಗೇನ ಹರಿಯೈಕ ಶರಣಾನ್ ಪಶ್ಯ ಪ್ರಹ್ಲಾದ ಧ್ರುವ ಪೂರ್ವಕಾನ್ ಶಿವೈಕ ಶರಣಾನ್ ಪಶ್ಯ ಬಾಣರಾವಣ ಪೂರ್ವಕಾನ್. ಸರಸ ಭಾರತೀ ವಿಲಾಸ ಅನ್ನುವ ಗ್ರಂಥದಲ್ಲಿ ವಾದಿರಾಜರು ಹೇಳುವಂತ ಮಾತು. ಶಿವೈಕ ಶರಣಾನ್ ಪಶ್ಯ, ರುದ್ರದೇವರಿಂದ ವರವನ್ನ ಪಡೆದವರು ಏನಾದ್ರು ಎಲ್ಲ ಏನಾದ್ರು ರುದ್ರದೇವರಿಂದ ಸಾತ್ವಿಕರಾದವರು ವರ ಪಡೆದ ಮೇಲೆ ಲೋಕ ಕಂಟಕರಾದವರು ಯಾರಾದ್ರೂ ಇದ್ದಾರ? ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾದವರು ಯಾರು? ನಾಭಾಗರು. ತತ್ವಜ್ಞಾನ ಕೊಟ್ರು. ಆ ನಾಭಾಗರ ಮಕ್ಕಳು ಯಾರು? ಅಂಬರೀಷರು. ಓಂ ನಮಃ ಶಿವಾಯ ಅಂತ ತಪಸ್ಸು ಮಾಡ್ಲಿಲ್ಲ, ಇಟ್ರೆ ಸುಟ್ಟೋಗ್ಬೇಕು ಅಂತ ಹೇಳಲಿಲ್ಲ, ಊರು ಕುಲುಗೆಡ್ಬೇಕು ಅಂತ ಹೇಳಲಿಲ್ಲ. ಸ್ವಾಮಿ ನೀ ಏನ್ ಕೊಡ್ತೇವೋ ಕೊಡಪ್ಪ ಅಂದ್ರು. ನಿನಗೆ ಸರ್ವೋತ್ತಮತ್ವ ಜ್ಞಾನ ಬರ್ಲಿ ಅಂತ ಆಶೀರ್ವಾದ ಮಾಡಿಬಿಟ್ರು. ಏಕಾದಶಿ ಅಂಬಾಸಿಡರ್ ಆದ ಅಂಬರೀಷ ಹುಟ್ಟಿದ. ಶಿವೈಕ ಶರಣಾನ್ ಪಶ್ಯ. ಬಾಣಾಸುರ ಏನ್ ಮಾಡ್ದ? ಸ್ವಾಮಿ ವರ ಕೊಡ್, ಸರಿ ವರ ತಗೊಂಡ್ರು. ನನ್ ಮನೆ ಗೇಟ್ ಕೀಪರ್ ಆಗ್ಬೇಕು ನೀನು ಅಂದ್ಬಿಟ್ಟ. ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದ್ದಕ್ಕೆ ಏನು ಬೇಕಯ್ಯ? ವರ 1000 ತೋಳು ಬೇಕು ನನಗೆ. ಸರಿ 1000 ತೋಳು ಬಂತು. ಇನ್ನೇನು ಮಾಡ್ಲಿ? ನನ್ ಮನೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ನಿಮ್ ಮನೆಯವ್ರು 4 ಜನ ನಮ್ಮ ಮನೆ ಬಾಗಿಲು ಕಾಯಿರಿ. ಬಲಿ ಮನೆ ದೇವ್ರ ಕಾಯ್ದ. ವರ ಕೊಟ್, ನಿನ್ನ ಮನೆ ನಾನು ಕಾಪಾಡ್ತೇನಯ್ಯ ಬಲಿ. ದೇವರೇ ಇಚ್ಛೆಯಿಂದ ಕಾಯ್ಲಿಕ್ಕೂ ವರ ಕೊಟ್ಟು ಕಟ್ಟು ಬಿದ್ದು ಕಾಪಾಡ್ಲಿಕ್ಕೆ ವ್ಯತ್ಯಾಸ ಇದೆಯೋ ಇಲ್ವೋ? ನೋಡಿ, ವರ ಕೊಟ್ಟ, ಬಾಣಾಸುರನ ಮನೆ ಕಾದ, ಕೃಷ್ಣ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾನೆ. ಕೃಷ್ಣ ಸರ್ವೋತ್ತಮ ಅಂತ ಗೊತ್ತು. ಯಾರಿಗೆ? ಶಿವನಿಗೆ. ಯುದ್ಧ ಮಾಡ್ಬೇಕೋ ಬಿಡ್ಬೇಕು? ಯುದ್ಧ ಮಾಡ್ಲಿಲ್ಲ ಅಂದ್ರೆ ಬಾಣಾಸುರನಿಗೆ ಕೊಟ್ಟ ಮಾತು ತಪ್ಪದಾಗತ್ತೆ. ಯುದ್ಧ ಮಾಡಿದ್ರೆ ದೇವರ ವಿರೋಧ ಮಾಡಿದಾಗ ಆಗತ್ತೆ. ಏನ್ ಮಾಡ್ಬೇಕು ಅಂದಾಗ
ಬಾಣಾಸುರನ ಪರವಾಗಿ ಯುದ್ಧ ಮಾಡ್ತಾರೆ. ಬಾಣಾಸುರನ್ 1000 ಕೈ ಹೋದ ಮೇಲೆ ಸ್ವಾಮಿ ನನ್ನ ಭಕ್ತನ್ ಕಾಪಾಡು ಅಂತಾರೆ. ನಿನ್ನ ಭಕ್ತ ಅಂತ ಕಾಪಾಡ್ತಾ ಇಲ್ಲಪ್ಪ, ಪ್ರಹ್ಲಾದನಿಗೆ ವರ ಕೊಟ್ಟಿದ್ದೆ ಅದಕ್ಕೆ ಕಾಪಾಡ್ತಾ ಇದ್ದೀನಿ. ಹರಿಯೈಕ ಶರಣಾನ್ ಪಶ್ಯ ಪ್ರಹ್ಲಾದ ಧ್ರುವ ಪೂರ್ಣ. ರಾವಣ ಶಿವೈಕ ಶರಣಾನ್ ಪಶ್ಯ ಬಾಣ ರಾವಣ ಪೂರ್ವಕ. ರಾವಣ ಏನ್ ಮಾಡ್ದ? ತಪಸ್ಸು ಮಾಡ್ದ. ತಪಸ್ಸು ಮಾಡಿ ಏನ್ ಬೇಕು? ನಿನ್ನ ಆತ್ಮವನ್ನೇ ಕೊಡು ಅಂತ ಕೇಳ್ದ. ಎಂಥ ಅನ್ಯಾಯ ನೋಡಿ. ಬೇರೆ ಯಾರಿಗೂ, ಪಾರ್ವತಿಗೂ ಯಾವ ಲಿಂಗದ ದರ್ಶನವಾಗಿಲ್ಲ, ನನಗೆ ಅದು ಬೇಕು ಅಂತ ಕೇಳ್ದ. ಕೊಟ್ಟೇ ಬಿಟ್ಟ ಆತ್ಮಲಿಂಗವನ್ನ. ಗೋಕರ್ಣಕ್ಕೆ ತಂದಾಗ ಏನಾಯ್ತು? ಮತ್ತದನ್ನ ಗಣಪತಿ ಮೂಲಕ ನಾಟಕ ಮಾಡಿಸಿ ಆ ಲಿಂಗ ಅಸುರನ ಕೈಗೆ ಹೋಗಬಾರದು ಅಂತ ಇಲ್ಲೇ ಇಡಿಸೋ ಅಂತ ವ್ಯವಸ್ಥೆ ಆಗೋಯ್ತಾ? ಎಷ್ಟು ಕಷ್ಟ ಇರುತ್ತೆ. ಆದ್ರೆ ಅದೇ ವಿಷ್ಣುವಿನ ಆರಾಧನೆ ಮಾಡಿದ ಧ್ರುವ ಏನು ಧ್ರುವಾರಿ ಅಗ್ರಹಾರ ಹೊರದಾಕ್ಬಿಟ್ಟ, ವೇದ ಗ್ರಂಥಗಳನ್ನ ಮುರಿದಾಕ್ದ. ಎಲ್ಲಾರು ಇದೆಯಾ? ಪ್ರಹ್ಲಾದ ಅಸುರ ಸ್ವಭಾವದವನು, ಅಂದ್ರೆ ಅಸುರ ಜಾತಿಯಲ್ಲಿ ಬಂದರೂ ಕೂಡ ಯಾವ ದೇವಬ್ರಾಹ್ಮಣ ಭಕ್ತರ ವಿರೋಧವನ್ನ ಮಾಡಿದ ಒಂದೇ ಒಂದು ಉದಾಹರಣೆ ಇಲ್ಲ. ಯಾಕೆ? ವಿಷ್ಣು ಭಕ್ತಿ ಸಾತ್ವಿಕತನವನ್ನ ಕೊಡುತ್ತೆ, ಹರಭಕ್ತಿ ತಾಮಸತನವನ್ನ ಕೊಡುತ್ತೆ ಅಂತ ಶಾಸ್ತ್ರ ಹೇಳಲ್ಲ. ಅವರ ಆರಾಧನೆ ಮಾಡ್ಲೇಬೇಕಿಲ್ಲ ಅಂದ್ರೆ ಶಿವಪಂಚಾಕ್ಷರಿ ಮಂತ್ರ ಯಾಕೆ ಕೊಡ್ತೀವಿ ನಾವು? ಅವರ ಸ್ತೋತ್ರ, ಅವರ ಆರಾಧನೆ ಯಾಕೆ ಮಾಡ್ತೀವಿ? ಆದರೆ ನಿಮ್ ಉದ್ದೇಶ ಏನಿದೆಯೋ ಆ ವರ ಕೊಡ್ತಾರೆ ಅವರು. ಇಲ್ಲಪ್ಪ ನೀನ್ ತಪ್ಪು ಮಾಡ್ತಾ ಇದ್ದ ಕಣಯ್ಯ, ನಾನು ವರ ಕೊಡಲ್ಲ ಅಂತ ಹೇಳ್ತಾರ ಅವರು? ಇಲ್ಲ, ನೀನ್ ಕೇಳ್ದೆ ನಾನ್ ಕೊಟ್ಟೆ. ಆದ್ದರಿಂದ ಎರಡೇ ಸ್ಪಷ್ಟ, ಒಂದಿಲ್ಲಿ ಒಂದಲ್ಲಿ. ಶಿವನನ್ನ ಒಲಿಸಿದವರು 99.9% ಎಲ್ಲ ಯಾರು? ಅಸುರರೇ, ಲೋಕಕಂಟಕರೇ. ವಿಷ್ಣುವನ್ನ ಒಲಿಸಿದವರು ರಾಜಸ ತಾಮಸರಿಗೆ ವಿಷ್ಣು ಒಲಿಯೋದಿಲ್ಲ, ಭಗವಂತನ ದರ್ಶನವೇ ಇಲ್ಲ ಅವರಿಗೆ. ಆದ್ದರಿಂದ ಅವರೆಲ್ಲ ಸಾತ್ವಿಕರಾಗಿ ನಿಲ್ತಾರೆ. ಆದ್ದರಿಂದ ಭಾಗವತ ಪುರಾಣ, ಗರುಡ ಪುರಾಣ, ವಿಷ್ಣು ಪುರಾಣ, ನಾರದೀಯ ಪುರಾಣ, ಪದ್ಮ ಪುರಾಣ, ವರಾಹ ಪುರಾಣದ ಕೆಲವು ಭಾಗಗಳು, ಇಷ್ಟನ್ನ ನಾವೇನ್ ಕರಿತೇವೆ? ಸಾತ್ವಿಕ ಪುರಾಣಗಳು. ಕಲಿಯುಗದಲ್ಲಿ ನಾವು ಶ್ರವಣ ಮಾಡಬೇಕಾದ ಪುರಾಣಗಳಲ್ಲಿ ಪ್ರಧಾನವಾದ ಪುರಾಣಗಳು ಅಂದ್ರೆ ಯಾವುದು? ಈ 6 ಪುರಾಣಗಳು. ಈ ಚಾತುರ್ಮಾಸ್ಯ ಮಹಾತ್ಮೆ ಅದೆಲ್ಲ ಬರೋದಲ್ಲಿ ವರಾಹ ಪುರಾಣದಲ್ಲಿ. ಅದರ ಮೇಲೆ ಪದ್ಮ ಪುರಾಣದಲ್ಲಿ ವಿಸ್ತಾರ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾವು ಎಲ್ಲಿ ಬರುತ್ತದು? ಪದ್ಮ ಪುರಾಣದ್ದೇ ವಾಕ್ಯ ಅದು. ಅಲ್ಲಿ ಶಿವಪಾರ್ವತಿ ಸಂವಾದ ನೋಡಬೇಕು. ಒಂದು ಶಾಲಗ್ರಾಮದ ಅವರೇ ಹೇಳುವಂತ ಮಾತು, 1 ಕೋಟಿ ಅಥವಾ 12 ಕೋಟಿ ಶಿವಲಿಂಗಗಳನ್ನ ಪೂಜೆ ಮಾಡಿದ್ರೆ ಏನು ಫಲ ಬರುತ್ತೆ? ಆ ಫಲ 12 ಶಾಲಗ್ರಾಮಗಳನ್ನ ಒಂದು ಸಲ ಭಕ್ತಿಯಿಂದ ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ಬಂಗಾರದ ರುದ್ರದೇವರೇ ಹೇಳುವಂತ ಮಾತು ಪಾರ್ವತಿ ದೇವಿಗೆ. ಬಂಗಾರದ ಹೂವುಗಳಿಂದ ಸಾವಿರಾರು ವರ್ಷ 12 ಕೋಟಿ ಶಿವಲಿಂಗಗಳಿಗೆ ಪೂಜೆ ಮಾಡಿದ್ರೆ ಏನು ಫಲ ಬರುತ್ತೆ? ಒಂದೇ ಒಂದು ದಿನ 12 ಶಾಲಗ್ರಾಮದ ಮೇಲೆ ನೀರು ಹಾಕಿ ತುಳಸಿ ಇಟ್ಬಿಟ್ರೆ ಬಂದ್ಬಿಡುತ್ತ ಪುಣ್ಯ. ಅವ್ರು ಹೇಳಿದ ಮಾತು ಸಾತ್ವಿಕೋತ್ತಮವಾಗಿರ್ತಕ್ಕಂಥ ಆ ಸಾತ್ವಿಕ ಪುರಾಣದಲ್ಲೂ ಸಾತ್ವಿಕ 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 ಪುರಾಣಗಳು 3: ವಿಷ್ಣು ಪುರಾಣ, ಗರುಡ ಪುರಾಣ, ಭಾಗವತ ಪುರಾಣ. ವಿಷ್ಣು ಪುರಾಣ ಹಾಗೂ ಗರುಡ ಪುರಾಣ ಅಂದ್ರೆ ಭಯ ಆಗೋದು, ಓ ಅಂದ್ಬಿಡ್ತೀವಿ. ಗರುಡ ಪುರಾಣ ಅಂತ ಯಾಕಷ್ಟು ಭಯ ಪಡ್ತಾರೆ ಅಂತ ಗೊತ್ತಿಲ್ಲ. ಗರುಡ ಪುರಾಣ ಅಂದ್ರೆ ಬರೀ ನರಕದ್ದೇ ಇಲ್ಲ ರೀ. ಗರುಡ ಪುರಾಣ ಬ್ರಹ್ಮಕಾಂಡ ಇದೆ, ಅದ್ಭುತವಾಗಿದೆ. ಭಾಗವತ ಅಂತೂ ನಾವು ಕೇಳೋ ಹಾಗೆ ಇಲ್ಲ. ಇನ್ನು ರಾಜಸ ಪುರಾಣ, ಬ್ರಾಹ್ಮ, ಬ್ರಹ್ಮವೈವರ್ತ, ಬ್ರಹ್ಮಾಂಡ, ಇದೆಲ್ಲ ರಾಜಸ ಪುರಾಣಗಳು. ಇನ್ನು ಸ್ಕಾಂದ ಇತ್ಯಾದಿಗಳೆಲ್ಲ ತಾಮಸ ಪುರಾಣಗಳು. ಇದರಿಂದ ನಮಗೇನು ಗೊತ್ತಾಗತ್ತೆ? ಕಥೆಗಳು 18 ತರ ಕಥೆ ಹೇಳಿದ್ದಾರೆ ವೇದವ್ಯಾಸ ದೇವರು. ಗಾಬರಿನೇ ಆಗುತ್ತೆ. 18 ಪುರಾಣದಲ್ಲಿ 18 ಕಥೆಗಳು. ಬರೀ 18 ಕಥೆಯಲ್ಲಿ 18,000 ತರ ಹೇಳ್ಬಿಟ್ಟಿದ್ದಾರೆ ಒಂದೇ ಕಥೆನ. ನಿನ್ನೆ ಒಂದು ದಕ್ಷಯಜ್ಞ ಪ್ರಸಂಗದಲ್ಲೇ ನೀವೇ ಕೇಳಿದ್ರಿ, ವೀರಭದ್ರ ತೆಗೆದನು. ಸಾಮಾನ್ಯವಾಗಿ ವೀರಶೈವರ ಸಂಪ್ರದಾಯದ ಗುಡಿಗಳಲ್ಲಿ ಒಂದು ಕೈಯಲ್ಲಿ ಏನಿರುತ್ತೆ? ಖಡ್ಗ. ಎಡಗೈಯಲ್ಲಿ ಏನಿರುತ್ತೆ? ತಲೆ. ಯಾರ ತಲೆ ಅದು? ದಕ್ಷನ ತಲೆ. ದಕ್ಷನ ತಲೆ ಕೈಯಲ್ಲಿ ಬರ್ಲೇ ಇಲ್ಲ. ಆಕ್ಚುಲ್ ದಕ್ಷನ ತಲೆ ಕೈ ಸಿಗಲೇ ಇಲ್ವಲ್ಲ. ದಕ್ಷನ ತಲೆ ಎಲ್ಲೋಯ್ತು?
ಕುಂಡಕ್ಕೆ ಬಿದ್ದೋಯ್ತು. ತಲೆ ಕೈಯಲ್ಲೇ ಇದ್ದಿದ್ರೆ ಆ ತಲೆಯನ್ನ ಹಾಗೆಯೇ ಜೋಡಿಸುವ ಸಾಮರ್ಥ್ಯ ಮೃತ್ಯುಂಜಯನಿಗೆ ಇರ್ಲಿಲ್ವಾ? ಮರಣವನ್ನೇ ನಾಶ ಮಾಡ್ತಾರೆ. ಅವರಿಗೆ ಒಂದ್ ತಲೆನ ಒಂದು ಮುಂಡ ಕೂಡ್ಸಕ್ಕಾಗಲ್ವಾ? ತಲೆಯ ಕೈಲಿದ್ರೆ ನಾವು ಆಲೋಚನೆ ಮಾಡೋದೇ ಇಲ್ಲ ಅದನ್ನೆಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಭಾಗವತ್ ಹೇಳುತ್ತೆ, ಆ ತಲೆ ಕಡಿತಾ ಇದ್ದಾಗೆ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಅದನ್ನ ಕುಂಡಕ್ಕೆ ಹಾಕ್ಬಿಟ್ರು. ಸುಟ್ಟು ಬೂದಿ ಆಯ್ತು, ಬರೀ ಮುಂಡ ಮಾತ್ರ ಬಿದ್ದಿದೆ. ಅವಾಗ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿ ಬ್ರಹ್ಮದೇವರ ಭಗವಂತನ ಆದೇಶದಂತೆ, ನಂದಿ ಶಾಪದಂತೆ ಅವನಿಗೆ ಆಡಿನ ತಲೆಯನ್ನ ಜೋಡಿಸಿದ್ರು. ಎಷ್ಟು ಸರಳವಾಗಿ ಸಮನ್ವಯ ಆಗತ್ತೆ. ದಕ್ಷಯಜ್ಞ ಪ್ರಸಂಗದಲ್ಲಿ ನಾವು ಮಾಡೋ ದೊಡ್ಡ ತಪ್ಪದೇ. ದಕ್ಷಯಜ್ಞ ಪ್ರಸಂಗದಲ್ಲಿ ಸತೀದೇವಿ ಅಗ್ನಿಕುಂಡಕ್ಕೆ ಹೇಳೋದು ಯಾರು? ನೀವೇ. ನಾವ್ ಹೇಳಲ್ಲ. ಭಾಗವತ ಓದೋರು ಅದನ್ನ ನಾವು ಹೇಳಲ್ಲ. ನೀವೇನ್ ಹೇಳ್ತೀರಿ? ಅಗ್ನಿಕುಂಡದಲ್ಲಿ ಹಾರಿ, ಯಜ್ಞಕುಂಡದಲ್ಲಿ ಹಾರಿ ಸುಟ್ಟು ಬೂದಿಯಾದಲು ಅಂತ ಹೇಳೋದ್ಯಾರ್ರಿ? ನೀವೇ. ಆ ಹೆಣವನ್ನ ಇಟ್ಕೊಂಡು ಮೈಮೇಲೆಲ್ಲ ದೇಶ ಸಂಚಾರ ಮಾಡ್ತಿದ್ದವನು ಶಿವ ಅಂತ ಹೇಳೋದು ಯಾರು? ಎರಡರಲ್ಲಿ ಯಾವ್ದು? ಇಲ್ಲೇ ವಿರೋಧ ಬರೋದು ನಮ್ಗೆ. ಎರಡರಲ್ಲಿ ಯಾವ್ದು ಸತ್ಯ? ಅವಳ ಅಗ್ನಿಕುಂಡದಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ ಸತ್ಯನೋ? ಅಗ್ನಿಯಲ್ಲಿ ಬಿದ್ರೆ ಸುಟ್ಟು ಬೂದಿ ಆಗದೆ ಇರುತ್ತಾ? ಈ ಕಥೆ ನಿಜ ಅಂತ ಆದ್ರೆ ಶಿವ ತುಂಬಾ ದುಃಖದಿಂದ ಅವಳ ಹೆಣ ಅಂತ ಅನ್ನೋದು ಮಹಾಪರಾಧ. ಸತೀದೇವಿಯ ಹೆಣ ಅಂತಂದ್ರೆ ನಾವು ಹೆಣ ಆಗ್ಬಿಡ್ತೇವೆ, ಮಹಾ ಅಪರಾಧ. ಆ ಕುಣಪ ಶವ ಅದನ್ನ ಶಿವ ಅಳುತ್ತಾ ದುಃಖದಿಂದ ಹೆಗಲ ಮೇಲೆ ಹಾಕೊಂಡು ಊರೆಲ್ಲ ಓಡಾಡ್ತಾ ಇದ್ದ ಅಂತನ್ನೋದು ಶಿವನಿಗೆ ಮಾಡಿದ ಅಪಚಾರವಲ್ಲದೆ ಮತ್ತೇನು? ತಾಮಸ ಪುರಾಣಗಳು ಸಿಕ್ಕಾಕ್ಸೋದೇ ಇಲ್ಲಿ. ಒಂದ ಬೆಂಕಿಗೆ ಬಿದ್ದಿದ್ ನಿಜ, ಇಲ್ಲ ಅವ್ನು ಇಟ್ಕೊಂಡು ಓಡಾಡಿದ್ ನಿಜ. ಓಡಾಡಿದಾಗ ಲೋಕ ಎಲ್ಲ ಸ್ತಬ್ಧ ಆಗೋಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದಾಗ ವಿಷ್ಣು ಏನ್ ಮಾಡ್ತಾನೆ? ಚಕ್ರ ಪ್ರಯೋಗ ಮಾಡ್ತಾನೆ. ಚಕ್ರ ಪ್ರಯೋಗ ಮಾಡಿದಾಗ ಅವಳ ಒಂದೊಂದು ದೇಹದ ಭಾಗ ಒಂದೊಂದು ಕಡೆಯಲ್ಲಿ ಬಿದ್ದು ಶಕ್ತಿಪೀಠಗಳಾಯ್ತು. ಅದನ್ನೂ ನೀವೇ ಹೇಳ್ತೀರಿ ಕಥೆನ, ಈ ಕಥೆನೂ ನೀವೇ ಹೇಳ್ತೀರಿ. ಎರಡೂ ಕಥೆಗಳಲ್ಲಿ ಯಾವ ಕಥೆ ಸತ್ಯ, ಯಾವ ಕಥೆ ಸುಳ್ಳು? ಸ್ಕಂದ ಪುರಾಣದಲ್ಲಿ ಒಂಥರ, ಶಿವಪುರಾಣದಲ್ಲಿ ಒಂಥರ. ಇದೇ ಸತಿ ನಾಟಕ ಮಾಡ್ಲಿ, ಸಿನಿಮಾ ಮಾಡ್ಲಿ, ಎಲ್ರು ಏನ್ ಮಾಡ್ತಾರೆ? ಅಗ್ನಿಕುಂಡಕ್ಕೆ ಅವಳೇ ಹಾರಿಬಿಟ್ಲು ಅಂತ. ಅಗ್ನಿಕುಂಡಕ್ಕೆ ಅವಳೇ ಹಾರಿದಳು ಅಂದಾಗ ಹಾರಿದ್ ದೊಡ್ಡದಲ್ಲ, ಮಂತ್ರದಿಂದ ಆವಾಹನೆ ಮಾಡಿದ ಅಗ್ನಿಹೋತ್ರಾಗ್ನಿಯನ್ನ ಅಪಚಾರ ಮಾಡಿದ್ದು ಒಂದು ಪಾಪ. ಯಾರಿಗೆ? ಸತೀದೇವಿಗೆ. ಯಜ್ಞಕುಂಡ ಅಂತ ಅನ್ನೋದು ಒಂದು ಸಮ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿದ ಒಂದು ದೇವರ ಪೂಜಾ ಮಂದಿರ. ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಅಷ್ಟು ಜ್ಞಾನ ಇಲ್ವಾ ಸತೀದೇವಿಗೆ? ಇಂದ್ರಾದಿ ದೇವತೆಗಳಿಗೆ, ಸುಬ್ರಹ್ಮಣ್ಯ ಗಣೇಶನ ತಾಯಿಯಾದವಳಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ನಮಗೆ ಅನ್ಸಲ್ವಾ? ಯಜ್ಞಕುಂಡವನ್ನ ಅಪವಿತ್ರ ಮಾಡಿಬಿಡ್ತಾಳ ಮಹಾತಾಯಿ. ತಾಮಸ ಪುರಾಣದಲ್ಲಿ ಬಂದ ಎರಡು ಕಥೆಯ ಮಧ್ಯೆನೇ ಇಷ್ಟು ಟೆನ್ಷನ್ ಇರ್ಬೇಕಾದ್ರೆ ಇದ್ರಲ್ಲಿ ಎರಡು ಕಥೆಯಲ್ಲಿ ಯಾವ ಕಥೆ ತಗೊಳ್ಳೋದ್ರಿ ನಾವ್ ಇವಾಗ? ಶಾಸ್ತ್ರ ಆದೇಶ ಮಾಡುತ್ತೆ ಎರಡೂ ತಗೋಬೇಡ. ಶಕ್ತಿಪೀಠದ ಕಥೆ ಏನಾಗಾರ ನೀವು ಹೇಳೋಣ. ಇಲ್ಲಿ ನಾಲಿಗೆ ಬಿತ್ತು, ಅಲ್ಲಿ ತಲೆ ಬಿತ್ತು, ಇಲ್ಲಿ ಮೂಗು ಬಿತ್ತು. ನಮ್ಮಲ್ಲೇನಿಲ್ಲ, ದೇವತೆಗಳು ಸಾಂಶರು, ಸಾಂಶ ದೇವತೆಗಳು. ಒಂದು ಕಡೆ ಇವಾಗ ಒಂದು ಬೀದಿನಲ್ಲಿ ಒಂದೇ ದಿನ 4 ಕಾರ್ಯಕ್ರಮ ಆಗುತ್ತೆ. 4 ನವಗ್ರಹ ಪೂಜೆ ಮಾಡ್ತಾರೆ. ನವಗ್ರಹಗಳು ನಮ್ಮನೆಗ್ ಬಂದ್ರು ನಿಮ್ಮನೆಗ್ ಬಂದ್ರು ನಮಗ್ ಡೌಟೇ ಇಲ್ಲ. ಯಾಕೆ? ಕರೆದ ಕಡೆ ಎಲ್ಲ ಬರುವಂತ ಸಾಮರ್ಥ್ಯ ಅವರಿಗಿದೆ. ಆ 64 62 24 ಶಕ್ತಿಪೀಠಗಳಲ್ಲಿ ಆ ಎಲ್ಲ ಮುನಿಗಳು ಮಾಡಿದ ಪ್ರಾರ್ಥನೆಗೆ ಪಾರ್ವತೀ ದೇವಿ ಸನ್ನಿಹಿತಳಾಗಿದ್ದಾಳೆ ಅಂತ ಸಾತ್ವಿಕವಾಗಿ ನಾವು ಆರಾಧನೆ ಮಾಡಿದ್ರೆ ಎಷ್ಟು ಚಂದ ಅಲ್ವಾ? ದೇಹ ಕತ್ತರಿಸಿ ಹೋಯ್ತು, ದೇಹ ಬಿದ್ದೋಯ್ತು, ಆ ದೇಹದ ಕಲ್ಪನೆ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಶಕ್ತಿಪೀಠ ಅಂತಂದ್ರೆ ದೇಹದ ಕಲ್ಪನೆ. ತಲೆಯಿಂದ ಕಾಲ್ ತನಕ. ಅಸ್ಸಾಂ ಹೋಗ್ಬಿಟ್ರೆ ದೇವಿ ಯೋನಿಯನ್ನ ಪೂಜೆ ಮಾಡ್ತಾರೆ. ಕಲ್ಕತ್ತಾಗ್ ಬಂದ್ರೆ ನಾಲಿಗೆಯನ್ನ ಪೂಜೆ ಮಾಡ್ತಾರೆ. ಮತ್ತೆಲ್ಲೋ ಕಣ್ಣು ಪೂಜೆ ಮಾಡ್ತಾರೆ. ಇನ್ನೆಲ್ಲೋ ಅಂದ್ರೆ ಇಡೀ ದೇವಿಯ ಶರೀರವನ್ನ ಆಯಾ ಇಂದ್ರಿಯಗಳಿಗೆ ವಿಶೇಷ ಸುಖ ಬೇಕು ಅಂದ್ಕೊಂಡವ್ರು ಆ ಇಂದ್ರಿಯಗಳಿಗೆ ದೇವಿಯನ್ನ ಪೂಜೆ ಮಾಡ್ತಾರೆ. ತಿಳ್ಕೊಂಡ್ರೆ ಮುಗಿತು. ತಾಮಸ ಪುರಾಣದಲ್ಲಿ ಪರಸ್ಪರ ವಿರೋಧ ಬಂದೇ ಬಂತು. ಆ ವಿರೋಧ ಪರಿಹಾರ ಮಾಡ್ಕೊಡೋರು ಯಾರು ನಮ್ಗೆ ಇವಾಗ?
ಕ್ವಶನ್ ಹಾಗೆ ಉಳಿಯುತ್ತೆ. ಅದನ್ನ ವಿಜಯೇಂದ್ರ ತೋರಿಸ್ತಾರೆ. ನೋಡ್ರಪ್ಪ, ಎರಡು ಕಥೆನೂ ಹೇಳ್ತೀರಿ, ಎರಡರಲ್ಲಿ ಯಾವ ಸತ್ಯ? ನಿಮಗ್ ನಿಮ್ಮದ್ ಸತ್ಯ, ನಿಮ್ಮದ್ ಸತ್ಯ ಅಂದ್ರೆ ಆಗಲ್ರಪ್ಪ. ತಿಳ್ಕೊಳ್ಳಿ, ನಾವು ಅದನ್ನೇ ಹೇಳೋದು. ವೇದವ್ಯಾಸ ದೇವರು ಅಯೋಗ್ಯರಿಗೆ ಅಜ್ಞಾನವನ್ನ ಕೊಡಬೇಕು, ಭ್ರಮೆ ಕೊಡಬೇಕು, ಅವ್ರ ಜೀವನದಲ್ಲಿ ಮೇಲೆ ಬರಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ಈ ರೀತಿಯಾದ ಕಥೆಗಳನ್ನ ಅವ್ರು ಹಾಕಿರ್ತಾರೆ. ನೀವು ಸರಿಯಾದ ದಾರಿಗೆ ಬನ್ರಿ, ಒಳ್ಳೆಯ ಮಾರ್ಗಕ್ಕೆ ಬಂದು ಉದ್ಧಾರ ಆಗ್ರಿ. ದೇವರು ಮೋಕ್ಷ ಕೊಡಬೇಕು ಅಂತ ಕಾಯ್ತಾ ಇದ್ದಾನೆ. ಅವನ್ ಬಿಟ್ಬಿಟ್ಟು ದೂರ ಹೋಗ್ಬೇಡಿ, ಸಾತ್ವಿಕ ಆಚಾರ ವಿಚಾರಗಳನ್ನು ಮಾಡ್ಕೊಂಡು ಹೋಗ್ರಿ ನೀವು ಅಂತ ಅಲ್ಲಲ್ಲೇ ಇದ್ದ ಕಥೆಗಳನ್ನು ತೆಗೆದು ಶ್ಲೋಕಗಳನ್ನು ಹಾಕಿ ತೋರಿಸ್ಬಿಡ್ತಾರೆ. ಆ ತರ ಕಥೆಗಳು ಎಷ್ಟಿದೆ ಪುರಾಣದಲ್ಲಿ? ನೂರಾರು ಕಥೆಗಳಿದೆ. ಯಾಕೆ ಅಂದ್ರೆ ವೇದವ್ಯಾಸ ದೇವರು ಎಲ್ರು, ಈಗ ವೇದವ್ಯಾಸ ದೇವರು ಪೇಟೆಂಟ್ ಹಾಕಿಲ್ಲ ಪುರಾಣಕ್ಕೆ. ಇಂಥವ್ರು ಮಾತ್ರ ಈ ಗ್ರಂಥ ಓದಬೇಕು, ಬೇರೆಯವರು ಈ ಗ್ರಂಥ ಓದಬಾರದು ಅಂತ ಪೇಟೆಂಟ್ ತಗೊಂಡಿಲ್ಲ ವೇದವ್ಯಾಸ ದೇವರು. ಅವ್ರು ಪೇಟೆಂಟ್ ತಗೊಂಡಿಲ್ಲ, ಆದ್ದರಿಂದ ಯಾರು ಬೇಕಾದ್ರೂ ಓದ್ಬೋದು. ಈ ಭಗವದ್ಗೀತೆ ಕೆಲವು ಕಡೆ 700 ಶ್ಲೋಕ, ಕೆಲವು ಕಡೆ 750 ಶ್ಲೋಕ. ನನಗೆ ಇಷ್ಟ ಬಂತು, ನಾನು ಸೇಲ್ಸ್ ಪ್ರಿಂಟ್ ಮಾಡಿಸ್ಬಿಟ್ಟೆ. ನನ್ನೊಂದು ಪ್ರಿಂಟಿಂಗ್ ಮಿಷಿನ್ ಇತ್ತು, ಈ 3 ಶ್ಲೋಕ ಇಷ್ಟ ಆಯ್ತು ನನಗೆ ಅಂತ ನಾನು ಹಾಕ್ಬಿಟ್ಟು ಬರೋದು ಕಥೆ ಪ್ರಿಂಟ್ ಮಾಡ್ಬಿಟ್ಟೆ. ಹಂಗಾಗಿ ಕೂತಿದೆ ಇವತ್ತು. 700 ಶ್ಲೋಕ ಯಾವುದು? 700 ಶ್ರೀ ದುರ್ಗಾ ಸಪ್ತಶತಿ ಅಂತ ಬರುತ್ತೆ ನಮ್ಮಲ್ಲಿ. ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಾಗ ಜಿಜ್ಞಾಸೆಯ ಪ್ರಶ್ನೆ ಬಂದೇ ಬರುತ್ತೆ. ಸಪ್ತಶತಿ ಅಂದ್ರೇನು? 700 ಶ್ಲೋಕಗಳಿರ್ಬೇಕು. ದುರ್ಗಾ ಸಪ್ತಶತಿಯಲ್ಲಿ 700 ಶ್ಲೋಕ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ, 700 ಶ್ಲೋಕ ಇಲ್ಲ ಅದರಲ್ಲಿ. ಅದಕ್ಕೆ ಏನ್ ಮಾಡಿದ್ರು? ದೇವಿ ಉವಾಚ ಅದು ಒಂದು ಶ್ಲೋಕ, ಮಹಿಷಾಸುರ ಉವಾಚ ಅದು ಒಂದು ಶ್ಲೋಕ. ಮಹಿಷಾಸುರ ಉವಾಚ ಅಂತ ನಾವೇ ಶ್ಲೋಕ ಹೇಳ್ಬೇಕು. ಆಹುತಿ ಕೊಡ್ತಾರೆ ಅಗ್ನಿಯಲ್ಲಿ, ಅದೇ ಮಹಿಷಾಸುರ ಉವಾಚ ಸ್ವಾಹ, ರಕ್ತ ಬೀಜಾಸುರ ಉವಾಚ ಸ್ವಾಹ. ಮಾಡ್ದಾಗೆ ಆವಾಹನೆ ಮಾಡಿದಾಗ ರಕ್ತ ಬೀಜನ್ ಕರೆದು, ನೋಡಪ್ಪ ತಗೊಳಪ್ಪ ಆಹುತಿ ನೀನು ಅಂತ ಅಂದಾಗ. ಅಲ್ಲ, ನಾವು ಮಾಡೋ ರಕ್ತ ಬೀಜನ್ ಯಾಕೆ ಮನೆಗೆ ಕರಿಬೇಕು? ನಿಮ್ಮಲ್ಲೇ ಉತ್ತರ. ರಕ್ತ ಬೀಜನ್ ಯಾಕೆ ಕರಿಬೇಕು? ಮಹಿಷಾಸುರಂಗ್ ನಾವು ಸ್ವಾಹ ಅಂತ ಕೊಡ್ಬೇಕಾದ್ರೆ ಮಹಿಷಾಸುರಂಗ್ ಯಾಕೆ ಆಹುತಿ ಕೊಡ್ಬೇಕು? ತಪ್ಪಲ್ವಾ? ಅದಕ್ಕೇನ್ ಮಾಡ್ಬೇಕು? ಸಪ್ತಶತಿ ಅಂದ್ರೆ ನೂರಾರು ಮಂತ್ರಗಳು. ಎಷ್ಟು ಜನ ಬಂದಿದ್ರು ಊಟಕ್ಕೆ? 100 ಜನ ಬಂದಿದ್ರು. 100 + 6 ಅಲ್ಲ, ತುಂಬಾ ಜನ ಬಂದಿದ್ರು ಅಂತ ಅರ್ಥ. ಸಪ್ತಶತಿ ಅಂದ್ರೆ ನೂರಾರು ಶ್ಲೋಕಗಳಿದೆ ಅಂತ ಅನುಸಂಧಾನ ಮಾಡ್ಕೊಂಡ್ರೆ ಎಲ್ಲ ಸುಂದರ. 700 ಮಾಡ್ಬೇಕು ನಾನು ಅಂದ್ರೆ ಭಗವದ್ಗೀತೆ ಬಿಟ್ಟು ಇನ್ಯಾವುದು ಆಗಲ್ಲ. 18 ಅಧ್ಯಾಯದ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇಂದ ಶುರು ಮಾಡಿಕೊಂಡು ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ ಅನ್ನೋ ತನಕ ಪರ್ಫೆಕ್ಟ್ ಆಗಿ 700 ಶ್ಲೋಕ. ಅದರಲ್ಲಿ ಶ್ರೀ ಭಗವಾನು ವಾಚ, ಅರ್ಜುನ ವಾಚ, ನೂರಾರು ಬರುತ್ತೆ. ಅದನ್ನು ನಾವು ಶ್ಲೋಕ ಅಂತ ಸೇರ್ಸ್ಕೊಂಡ್ಬಿಟ್ಟು 1000 ಶ್ಲೋಕ ಆಗುವುದು. ನಾವು ಸೇರಿಸಿ ಯಾಕೆ? ನಮ್ಮಲ್ಲಿ 700 ಶ್ಲೋಕ ರೆಡಿ ಇದೆ. ಇಲ್ಲಿ ಅದನ್ನ ಸಪ್ತಶತಿ ಅಂತ ಮಾಡ್ಬೇಕು ಅಂತ. ಹಾಗೆ ಶ್ರೀಮದ್ ಭಾಗವತವನ್ನ 2 ತರ ಭಾಗವತ ಇದೆ. ನಮ್ಮಲ್ಲಿ ಇಲ್ಲ ಅದು. ನಮ್ಮಲ್ಲಿ ಇತ್ತೀಚೆಗೆ ಬಂದಿತ್ತು, ಹೋಗಿತ್ತು. ದೇವಿ ಭಾಗವತ ಅಂತ ಒಂದಿದೆ, ಕೇಳಿರ್ಬೋದು ನೀವೆಲ್ಲ ಅದನ್ನ. ದೇವಿ ಭಾಗವತ ಅಂತ. ಆ ದೇವಿ ಭಾಗವತ ಬರೆದಿದ್ಯಾರು? ಜಿಜ್ಞಾಸೆ. ಯಾವ ಕಾಲದಲ್ಲಿ ಬಂತು? ಅದಕ್ಕೇನಾಯ್ತು? ಮೊದಲಿಗೆ ಶ್ರೀಮದ್ ಭಾಗವತ 2 ತರ, ಒಂದು ವೈಷ್ಣವ ಭಾಗವತ, ಇನ್ನೊಂದು ದೇವಿ ಭಾಗವತ ಅಂತ ವಿಭಾಗ ಮಾಡಿಬಿಟ್ರು. ಅದರಲ್ಲಿ ವೈಷ್ಣವ ಭಾಗವತ ಯಾವುದು, ದೇವಿ ಭಾಗವತ ಯಾವುದು? ಜಿಜ್ಞಾಸೆ ಗಲಾಟೆಯೋ ಗಲಾಟೆ. ಅದಕ್ಕೆ ಏನ್ ಮಾಡಿದ್ರು? ವೈಷ್ಣವ ಭಾಗವತಕ್ಕಿಂತ ದೇವಿ ಭಾಗವತ ಪ್ರಾಚೀನ ಅಂತ ಹೇಳಲಿಕ್ಕೆ, ನಾನು ಹೇಳ್ದಲ್ಲ, ಬೋಪದೇವ ಅನ್ನೋನು ವೇದವ್ಯಾಸ ಅನ್ನೋ ಹೆಸರಲ್ಲಿ ಜನ್ಮಾದ್ಯ ಸಹಿತ ಅಂತ ಗ್ರಂಥ ಬರೆದ ಶ್ರೀಮದ್ ಭಾಗವತ ಅಂತ ಆಗೋಯ್ತು. ಅದಕ್ಕೆ ವೇದವ್ಯಾಸ ಜಿಜ್ಞಾಸೆ, ಅದು ವಿಜೇಂದ್ರ ತಗೊಂತಾರೆ. ಆ ಜಿಜ್ಞಾಸೆಗೆ ಪರಿಹಾರ ಹೇಳಿದ್ದು ಇದೆಲ್ಲ ವಿಚಿತ್ರವಾದ ಪ್ರವಚನ. ಏನ್ ಪ್ರವಚನಪ್ಪ ಅಂತ ನೀವು ಅನ್ಕೋಬಹುದು ಅಷ್ಟೆ. ಈ ಪ್ರವಚನ ಜ್ಞಾನಾಭಿವೃದ್ಧಿ ಮಾಡುತ್ತೆ, ಮನಸ್ಸನ್ನ ಚರ್ಚೆಗೆ ಹಚ್ಚುತ್ತೆ. ಯಾರೋ ಏನೋ ಪಾರಾಯಣ ಮಾಡಿ ತಗೊಳ್ಳಿ ಶ್ಲೋಕ ಅಂತ ಕೊಟ್ಟಾಗ ನೋಡೋಣ, ವಿಚಾರ ಮಾಡೋಣ, ಮಾಡಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ಪ್ರಣಮಾಮಿ ಶನೈಶ್ಚರಂ ಹೇಳ್ಬಿಟ್ರಿ. ಓದ್ದು ಕೇಳ್ಬಿಟ್ರಿ. ಹರಿವಂಶ ಪ್ರವಚನ ಕೇಳ್ಬಿಟ್ರಿ. ಯಾರು? ಯಮಧರ್ಮರಾಜ ಹುಟ್ಟಿದ ಮೇಲೆ ಶನಿ ಹುಟ್ಟಿದ ಅಂತ ಬಂತು. ಯಮಧರ್ಮರಾಜನ ತಮ್ಮ ಶನೈಶ್ಚರ. ನಾನು 50 ವರ್ಷ ಪಾರಾಯಣ ಮಾಡಿದ್ದೇನು ಯಮಾಗ್ರಜಂ.
ಅದಕ್ಕೆ ಶನಿ ಮಾಡು ಅನುಗ್ರಹ ಮಾಡಿಲ್ಲ. ನಾನ್ ತಮ್ಮ ಕಂಡ್ರು ನನ್ನ ಅಣ್ಣ ಅಂತ ಪೂಜೆ ಮಾಡ್ತಾ ಇದ್ದೀರ. ನನ್ನ ಅಣ್ಣ ಅಲ್ವೇ ಅಲ್ಲ, ನನ್ ತಮ್ಮ ಅಂತ ಪೂಜೆ ಮಾಡ್ರಿ. ಅನುಗ್ರಹ ಮಾಡಿಲ್ಲ ಅವನು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾನುಜಂ. ನಾವು ಯಮಾಗ್ರಜ ಅಂತಾನೆ ಪಾರಾಯಣ. ಅದಕ್ಕೆ ಟೆನ್ಷನ್ನೇ ಬೇಡ. ಶನೇ ದಿನಮಣೆ ಸೂನೋ ಹ್ಯನೇಕ ಗುಣಸನ್ಮಣೆ ಅರಿಷ್ಟಂ ಹರಮೇ ಭೀಷ್ಟಂ ಕುರುಮಾ ಕುರು ಸಂಕಟಂ. ಪ್ರಾಬ್ಲಮ್ಮೇ ಇಲ್ಲ. ಅಣ್ಣ ತಮ್ಮ ಅಪ್ಪ ಮಗ ಪ್ರಶ್ನೆನೇ ಬರಲ್ಲ ಅದ್ರಲ್ಲಿ. ನಾವು ಪುರಾಣ ಕೇಳಿಲ್ಲ, ಟೆನ್ಷನ್. ಈ ಶ್ಲೋಕ ಪಾರಾಯಣ ಮಾಡ್ರಿ, ಈಸಿಯಾಗಿ ಶನೇಶ್ವರಂದು ಎಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ ಅಜ್ಞಾನಿಗಳು. ಆದ್ದರಿಂದ ಈ ತರ ಎಡವಟ್ಟುಗಳಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಯಾವ ಭಾಗವತ ಈ ತರ ನಾಳೆ ಬೆಳಗ್ಗೆ ಜನ ಬಂದ್ ಸಮಸ್ಯೆ ಮಾಡ್ತಾರೆ ಅಂತಾನೆ ವೇದವ್ಯಾಸ ದೇವರು ಭಾಗವತದ ಲಕ್ಷಣವನ್ನ ಕೊಟ್ಟೋದ್ರು. ಯಾವ ಗ್ರಂಥದಲ್ಲಿ ಬ್ರಹ್ಮಸೂತ್ರ ಮತ್ತು ಗಾಯತ್ರಿ ಮಂತ್ರ ಸೇರ್ಕೊಂಡು ಬಂದಿದ್ಯೋ ಅದು ಭಾಗವತ. ಆ ಶ್ಲೋಕವನ್ನ ಹಾಗೆ ವಿಜಯೇಂದ್ರ ಸ್ವಾಮಿಗಳು ಎತ್ತು ಕೇಕ್ ಪೀಸ್ ತರ ನಮ್ಮ ಮುಂದೆ ಇಟ್ರು. ಭಾಗವತ ಅಂದ್ರೆ ಯಾವುದು? ಬ್ರಹ್ಮಸೂತ್ರ ಗಾಯತ್ರಿ ಮಂತ್ರ ಎರಡೂ ಸೇರ್ಕೊಂಡು ಬಂದ ಜನ್ಮಾದ್ಯಸ್ಯ ಬ್ರಹ್ಮಸೂತ್ರ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೂತ್ರಾರಂಭ ಗಾಯತ್ರಿ ಅಂತ್ಯ, ಇದು ಭಾಗವತ. ದೇವಿ ಭಾಗವತದ ಮಂಗಳಾಚರಣೆ ಶ್ಲೋಕದಲ್ಲಿ ಇದಿಲ್ಲ. ಆದ್ದರಿಂದ ನಿಜವಾಗಿ ದೇವಿ ಮಾಹಾತ್ಮ್ಯ ಅಂತ ಹೇಳಿ ಏನು ತಪ್ಪಿಲ್ಲ. ದೇವಿ ಮಾಹಾತ್ಮ್ಯ, ದೇವಿ ಚರಿತ್ರೆ ಹೇಳಿ, ದೇವಿ ಭಾಗವತ ಅಂತ ಹೇಳ್ಬಿಡಿ. ದೇವಿ ಪುರಾಣ ಅಂತ ಹೇಳಬೇಕಾರದನ್ನ, ದೇವಿ ಭಾಗವತ ಬೇಡ. ಯಾಕೆ? ಭಾಗವತದ ಲಕ್ಷಣವನ್ನ ಪುರಾಣದಲ್ಲಿ ವೇದವ್ಯಾಸ ದೇವರೇ ಸ್ಪಷ್ಟವಾಗಿ ಹಾಕೊಟ್ಟಿದ್ರು. ಬ್ರಹ್ಮಸೂತ್ರದಿಂದ ಆರಂಭ ಮಂಗಳಾಚರಣೆ ಶ್ಲೋಕ, ಗಾಯತ್ರಿಯಿಂದ ಅಂತ್ಯ. ಇದು ನಮಗ್ ಗೊತ್ತಿಲ್ಲ ಅಂದ್ರೆ ನೀವು ತಂದ್ಕೊಟ್ಟಿದ್ದನ್ನು ಓದ್ತೀನಿ, ನೀವು ತಂದ್ಕೊಟ್ಟಿದ್ದನ್ನು ಓದ್ತೀನಿ, ನನಗೆ ತಲೆನೇ ಇಲ್ಲ. ಯಾಕೆ? ವಿವೇಚನೆ ಮಾಡೋ ಸಾಮರ್ಥ್ಯ ಇಲ್ಲ. ಓದೋ ಟೈಮಲ್ಲಿ ಓದ್ಲಿಲ್ಲ, ಕೇಳೋ ಟೈಮಲ್ಲಿ ಕೇಳಲಿಲ್ಲ, ಇಂಟ್ರೆಸ್ಟ್ ಇಲ್ಲ. ಇವಾಗ ವಯಸ್ಸಾದ್ಮೇಲೆ ಏನಾದ್ರೂ ಒಂದು ಕೇಳ್ಬೇಕಲ್ಲ ಅನ್ನೋ ಭಯ ಶುರುವಾಗೋಯ್ತು. ಸಿಕ್ಕಿದ್ದೆಲ್ಲ ಕೇಳೋದು, ಸಿಕ್ಕಿದ್ದೆಲ್ಲ ಪಾರಾಯಣ ಮಾಡೋದು, ಸಿಕ್ಕಿದ್ದೆಲ್ಲ ಬರೆಯೋದು. ಏನ್ ಪುಣ್ಯ ಬಂತು? ಅದ್ರ ಮೇಲೆ ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ, 7:30 ಆಗೋಯ್ತು. ಇನ್ನೊಂದು ಜಿಜ್ಞಾಸೆ ಬರುತ್ತೆ. ಅಲ್ಲ ರೀ, ಇವಾಗ ನೀವು ವಿಷ್ಣು ಸರ್ವೋತ್ತಮ ಅಂತ ಹೇಳುವಂತವ್ರು, ನೀವು ಭಾಗವತ ಸ್ಕಂದ ಇದು ನಾರದೀಯ ಪುರಾಣ ವಿಷ್ಣು ಪುರಾಣ ಗರುಡ ಪುರಾಣ ತಗೊಂತೀರಿ. ನಾನು ಶಿವನನ್ನ ಸರ್ವೋತ್ತಮ ಅಂತ ಪೂಜೆ ಮಾಡೋದು, ನಾನು ಯಾಕೆ ಶಿವಪುರಾಣ ತಗೋಬಾರ್ದು? ನೀವು ಪ್ರಶ್ನೆ ಮಾಡ್ತೀರಾ. ಇನ್ನೊಬ್ರು ಈ ಹುಡುಗಿ ಕೇಳಿದ್ರು, ನಾನು ಬ್ರಹ್ಮದೇವರನ್ನ ಸರ್ವೋತ್ತಮಳು ಅಂತ ಪೂಜೆ ಮಾಡ್ತೀನಿ, ನಾನು ಬ್ರಹ್ಮ ಪುರಾಣ ಬ್ರಹ್ಮಾಂಡ ಪುರಾಣ ಬ್ರಹ್ಮದೇವರ್ತ ಯಾಕೆ ತಗೋಬಾರ್ದು ಅಂತ. ಅದಕ್ಕೆ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸರಿಯಪ್ಪ ತಗೊಳ್ಳಿ, ಎಲ್ಲಾ ವೇದವ್ಯಾಸದೇವರೇ ಬರೆದಿದ್ದು, ಅವಿರುದ್ಧವಾದದ್ದನ್ನ ಎಲ್ಲಾ ತಗೊಳ್ಳಿ, ಯಾರು ಬೇಡ ಅಂತ. ಆದ್ರೆ ಈ 6 ಪುರಾಣ, ಸಾತ್ವಿಕ ಪುರಾಣ ಇದೆಯಲ್ಲ, ಈ 6 ಪುರಾಣದಲ್ಲಿ ವಿಷ್ಣು ಇತರ ದೇವತೆಗಳನ್ನ ನನ್ ಕಾಪಾಡಿ ಸ್ತೋತ್ರ ಮಾಡಿ ಅಂತ ಹೇಳಿದ್ದ ವಾಕ್ಯ ನಿಮಗೆ ಸಿಕ್ಬಿಟ್ಟಿದ್ರೆ ತೋರಿಸಿ, ನನ್ ಕಣ್ಣಲ್ಲಿ ತೋರಿಸಿ. ಓಪನ್ ಚಾಲೆಂಜ್ ಅಂತಾರಲ್ಲ, 6 ಸಾತ್ವಿಕ ಪುರಾಣದಲ್ಲಿ ನಾರಾಯಣ ಬ್ರಹ್ಮರುದ್ರರನ್ನ ಪ್ರಾರ್ಥನೆ ಮಾಡಿದ ಶ್ಲೋಕ ನಿಮಗ್ ಸಿಕ್ಕಿದ್ರೆ ತೋರಿಸಿ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ, ತಾಮಸ ಪುರಾಣ ರಾಜಸ ಪುರಾಣಗಳಲ್ಲಿ ವಿಷ್ಣು ಶಿವನನ್ನ ಪ್ರಾರ್ಥನೆ ಮಾಡಿದ ಶ್ಲೋಕಗಳು ಬೇಕಾದಷ್ಟಿದೆಯಲ್ಲ, ರಾಜಸ ಪುರಾಣದಲ್ಲಿ ಈ ತರ ಶ್ಲೋಕಗಳು ಬೇಕಾದಷ್ಟಿದೆಯಲ್ಲ ಅಂದ್ರೆ ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೀ ಶ್ಲೋಕ ಅಂತ ಇರುತ್ತೆ. ತೆಗೆದು ನೋಡಿ ಅದನ್ನ. ಯಾವ ಕೀ ಶ್ಲೋಕ ಅದು? ಬ್ರಹ್ಮ ಪುರಾಣದಲ್ಲಿ ಬ್ರಹ್ಮದೇವರು ಹೇಳುವಂತ ಮಾತು, ನಾಹನ್ನ ಚ ಶಿವೋನ್ಯೇ ಚ ತಚ್ಛಕ್ತೇಕಾಂಶ ಭಾಗಿನಃ ಬಾಲಃ ಕ್ರೀಡನಕೈರ್ಯದ್ವತ್ ಕ್ರೀಡತೆ ಅಸ್ಮಾಭಿರಚ್ಯುತಃ. ನಾನಾಗ್ಲಿ ಶಿವನಾಗ್ಲಿ ವಿಷ್ಣುವಿನ ಶಕ್ತಿಯಲ್ಲಿ ಒಂದಂಶದ ಶಕ್ತಿಯೂ ನಮಗಿಲ್ಲ. ಮಕ್ಕಳು ಆಟ ಸಾಮಾನುಗಳ ಜೊತೆ ಆಟ ಆಡುವಂತೆ ನಮ್ಮಿಬ್ಬರ ಜೊತೆಯಲ್ಲಿ ಸೃಷ್ಟಿ ಸಂಹಾರಗಳ ಕೆಲಸವನ್ನ ಕೊಟ್ಟು ಆಟ ಆಡುತ್ತಾನೆ ಸ್ವಾಮಿ. ಇದು ಹೇಳಿದ್ ಯಾರು ಮಾತಿದನ್ನ? ಬ್ರಹ್ಮದೇವರು ಇಂದ್ರಾದಿ ದೇವತೆಗಳ ಎದುರಿಗಾಡಿದ ಮಾತು. ಈ ತರದ್ದು ಮಧ್ಯದಲ್ಲಾದ್ರೂ ನಾರಾಯಣ ಹತ್ತಿದ್ದು ಕಾಪಾಡಿ ಅಂತ ಹೇಳಿದ್ದು ಒಂದೇ ಒಂದು ವಾಕ್ಯ, ಒಂದೇ ಒಂದು ಶ್ಲೋಕ ತೋರಿಸ್ರಿ. ಇಲ್ಲ. ಇನ್ನು
ಶುದ್ಧ ಶೈವ ಪುರಾಣ ಅಂತ ಪ್ರಸಿದ್ಧವಾದ ಶಿವ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ ಬರುತ್ತೆ. ರುದ್ರದೇವರು ಹೇಳಿದ ಮಾತು ಸ್ಕಂದನಿಗೆ ಉಪದೇಶ ಮಾಡುವಾಗ, ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಹ ಯದೇವಾಚ್ಯುತಯಾಂತೇವ ತದೈವತ್ವಂ ಪರಾಂಗುಖ. ನಾರಾಯಣ ಏನಾದ್ರೂ ನಮ್ಮಿಂದ ವಿಮುಖನಾಗ್ಬಿಟ್ರೆ, ನಮ್ಮ ಅನುಗ್ರಹ ಮಾಡ್ಲಿಲ್ಲ ಅಂತಂದ್ರೆ ಶ್ವಪಚನಿಗಿಂತಲೂ ಹೀನವಾದ ಸ್ಥಿತಿ ಬ್ರಹ್ಮರುದ್ರಾದಿಗಳಿಗೆ ಆಗ್ಬಿಡತ್ತೆ. ಆತರ ಮಾಡಲ್ಲ ಅವನು. ಅಂದ್ರೆ ಅವನು ವಿಮುಖನಾದ್ರೆ ಆ ಸ್ಥಿತಿ ಬರುತ್ತೆ ಅಂತ ರುದ್ರದೇವರ ಮಾತು ಸ್ಪಷ್ಟವಾಗಿ ಸ್ಕಂದ ಪುರಾಣದಲ್ಲಿ, ಶಿವಪುರಾಣದಲ್ಲಿ. ಬ್ರಹ್ಮದೇವರ ಮಾತು ಸ್ಪಷ್ಟವಾಗಿ ಬ್ರಹ್ಮ ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣ. ಈ ರೀತಿಯಾದ ಸಾತ್ವಿಕ ಪುರಾಣದಲ್ಲಿ, ಅಂದ್ರೆ ಅವರವರನ್ನ ಸರ್ವೋತ್ತಮರು ಅಂತ ಪ್ರತಿಪಾದನೆ ಮಾಡೋ ಪುರಾಣದಲ್ಲಿ ನಾವು ಸರ್ವೋತ್ತಮರಲ್ಲ ಅಂತ ಹೇಳಿಕೊಳ್ಳೋ ವಾಕ್ಯ ಸಿಗೋ ತರ, ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡುವ ಸಾತ್ವಿಕ ಪುರಾಣದಲ್ಲಿ ಒಂದು ಮಾತು ತೋರಿಸ್ರಿ. ಆದ್ದರಿಂದ ಸಾತ್ವಿಕವಾದ ದಾರಿ ಯಾವುದು ಅಂತ ತಗೊಳ್ಳಿ. ಇದನ್ನೆಲ್ಲ ನೋಡ್ಬಿಟ್ಟು ಕೆಲವರು ಮೂರ್ಖರು, ಅವರದ್ದು ನಂಜುಂಡೇಶ್ವರ ಅದೆಲ್ಲ ಮನೆ ದೇವರಿತ್ತು, ಹೇಳಿದ ನಾನು ಮನೆ ದೇವರು ಶ್ರೀ ಈಶ್ವರ ಅಲ್ಲಪ್ಪ, ನಾನು ವಿಷ್ಣು ಕನ್ವರ್ಟ್ ಆಗ್ಬಿಡ್ತೀನಿ, ತಿರುಪತಿ ಕನ್ವರ್ಟ್ ಆಗ್ಬಿಟ್ರು. ಮೋಸ ಅಲ್ಲ? ಈ ಕಥೆಗೂ ಕುಲದೇವರನ್ನ ಪೂಜೆ ಮಾಡೋಕ್ಕೂ ಸಂಬಂಧ? ನೀ ಕುಲದೇವರಲ್ವಾ, ಸರಿಯಾಗಿ ಇನ್ಮೇಲೆ ಪೂಜೆ ಮಾಡ್ರಿ, ತಿಳ್ಕೊಂಡು ಪೂಜೆ ಮಾಡ್ರಿ. ಅವಮಾನ. ನಮ್ಮ ಮನೆ ದೇವರು ರುದ್ರದೇವರು ಅಂತ ಹೇಳ್ಕೊಳ್ಲಿಕ್ಕೆ ಅವಮಾನ. ತಿರುಪತಿ ಶ್ರೀನಿವಾಸನೇ ಒಪ್ಪಲ್ಲ. ಅಲ್ಲೋ ನಿಮ್ ಮನೆ ದೇವ್ರ ಪೂಜೆ ಮಾಡ ಬಟ್ಟು ನಾಳೆ ಬೆಳಗ್ಗೆ ಸಮಸ್ಯೆ ಆಗ್ಬಿಟ್ಟಾಗ ಜ್ಯೋತಿಷ ತೋರಿಸ್ತಾರೆ, ಮನೆ ದೇವ್ರ ಪೂಜೆ ಮಾಡ್ತಾ ಇಲ್ಲ, ಇಲ್ಲ ನಮ್ಮ ಮನೆ ದೇವ್ರು ತಲತಲಾಂತರವಾಗ್ತೀರಿ, ಇಲ್ಲ ಯಾರೋ ಹೆದರ್ಕೊಂಡ್ ಬಿಟ್ಬಿಟ್ಟಿಯಾರ ನೋಡು ಅಂತ. ಯಾಕೆ? ಈ ಕಥೆಯೆಲ್ಲ ಕೇಳಿ ಓವರ್ ಡೋಸ್ ಆಗ್ಬಿಟ್ಟು ಅವ್ರಿಗೆ ಅಧಿಕವಾಗಿ ತಗೊಂಡ್ಬಿಟ್ಟವ್ರು, ನಾಳೆಯಿಂದ ನಾನು ಈಶ್ವರನ್ ಪೂಜೆ ಮಾಡಲ್ಲ, ಕಪಾಳ ಕುಡಿತಾರೆ. ಈಶ್ವರನ್ ಪೂಜೆ ಮಾಡಿದ್ರೆ ಬೇರೆ ವರ್ಗ ಇದೆ. ಅವ್ರು ತೀರ್ಥ ಕೊಡೋ ತಂಬೀರ್ ನೋಡ್ಬಿಟ್ರೆ ಗೊತ್ತಾಗತ್ತ ಅವ್ರು ಈಶ್ವರನ್ ಪೂಜೆ ಮಾಡಲ್ಲ ಅಂತ. ಹೌದ್ ತಾನೆ? ನಾವು ಶಿವನನ್ನೂ ಪೂಜೆ ಮಾಡ್ತೀವಿ, ವಿಷ್ಣುವನ್ನೂ ಪೂಜೆ ಮಾಡ್ತೀವಿ, ಬ್ರಹ್ಮದೇವರನ್ನೂ ಪೂಜೆ ಮಾಡ್ತೀವಿ, ಸ್ಕಂದನನ್ನೂ ಪೂಜೆ ಮಾಡ್ತೀವಿ, ಸೂರ್ಯನ್ನ, ಗಣಪತಿಯನ್ನ, ದುರ್ಗೆಯನ್ನ, ಎಲ್ರನ್ನೂ ಪೂಜೆ ಮಾಡ್ತೀವಿ. ಎಲ್ರನ್ನ ಹೇಗ್ ಪೂಜೆ ಮಾಡಿದ್ರು ಹಾಗೆ ಪೂಜೆ ಮಾಡ್ತೀವಿ. ಅದೇ ಸಾತ್ವಿಕ ಆರಾಧನೆ. ವಿಜಯೇಂದ್ರ ಸ್ವಾಮಿಗಳ ಮನಸ್ಸಲ್ಲಿ ಏನ್ ನಮಗ್ ಕನ್ವೆ ಮಾಡಕ್ ಹೊರಟಿದ್ದಾರೆ ಅಂದ್ರೆ, ಇದನ್ನು ಮಾಡ್ರಿ, ಶೈವ ಸರ್ವಸ್ವ ಖಂಡನ ಅಂತ ಬರೋದು, ಎಲ್ಲರನ್ನು ಬಿಟ್ಬಿಡಿ ನೀವು ಅಂತ ನಾನು ಹೇಳ್ತಾ ಇಲ್ಲ. ಮಾಡೋದನ್ನ ಸರಿಯಾಗಿ ಮಾಡ್ರಯ್ಯ, ಆ ದೇವತೆಗಳು ನಿಮ್ಮನ್ನು ಕಾಪಾಡ್ತಾರೆ ಅನ್ನೋದನ್ನ ಮುಖ್ಯವಾಗಿ ಇಟ್ಕೊಂಡು ಈ ಗ್ರಂಥವನ್ನ ಬರೆದಿದ್ದಾರೆ. ನಾವು ಗ್ರಂಥ ಪ್ರವೇಶನೇ ಮಾಡಿಲ್ಲ ಇನ್ನು. ವಿಜಯೇಂದ್ರ ಸ್ವಾಮಿಗಳು ಯಾವದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ಅಂತ ಸಾಕು. ನಾಳೆ ಮತ್ತೆ ಇನ್ನು ಅವ್ರು ಯಾವ ಪುರಾಣಗಳನ್ನ ಕೋಟ್ ಮಾಡಿ ಕಥೆಗಳನ್ನ ಹೇಳ್ತಾರೆ ಅನ್ನೋದನ್ನ ನೋಡಿ ಆ ಶೈವ ಸರ್ವಸ್ವ ಖಂಡದ ಗ್ರಂಥಗಳಿಗೆ ಪ್ರವೇಶ ಮಾಡೋಣ ಅಂತ ಹೇಳ್ತಾ, ಎಲ್ಲ ಜಿಜ್ಞಾಸೆಯನ್ನ ಮಾಡುವ ಸಾಮರ್ಥ್ಯ, ಬುದ್ಧಿ ವಿವೇಕ ಅಂತ ಮನುಷ್ಯ ಕೊಟ್ಟಿದ್ದೇ ಜಿಜ್ಞಾಸೆ ಮಾಡಕ್ಕೆ, ತಪ್ಪು ಸರಿ ತಿಳ್ಕೊಳಕ್ಕೆ. ತಪ್ಪು ಸರಿ ತಿಳ್ಕೊಳ್ಳುವಂತ ಸೌಭಾಗ್ಯವನ್ನ ಕೊಡ್ಲಿ ಗುರುಗಳು ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು.